ಛೀ ಕೊಳಕ. ಹಲೋ ತಮ್ಮ 6 ಪ್ಯಾಕ್ ನ ಸೈಡ್ ಗಿಡಿ. ನನ್ ಜೊತೆ ಬಂದಾಗ ಮಾತ್ರ ಹಿಂಗ್ ರೆಡಿ ಆಗಲ್ಲ. ಪಕ್ಕದ ಮನೆ ಜಗಳ ನೋಡಕಂದ್ರೆ ಎಷ್ಟು ಖುಷಿ ಪಡ್ತೀಯ ನೋಡು. ಅವನಲ್ಲಿ ಅವಳಿಲ್ಲಿ. ನನ್ಗೆ ಬಿಸಿ ಮುದ್ದೆಗಿದ್ದ ತಂಗಳ ಮುದ್ದೆ ಸಖತ್ ಇಷ್ಟ ಫ್ರೆಂಡ್ಸ್. ಹೆಣ್ಮಕ್ಳು ಮಧ್ಯರಾತ್ರಿ ಪಾರ್ಟಿ ಮಾಡೋ ಕಾಲದಲ್ಲಿ ಒಂದ್ ಅಂಗಡಿಗೆ ಹೋಗಕ್ ಎದ್ರುಕೊಂಡೆ. ನಾನು ಹೆಣ್ಣು ಜಾತಿಗೆ ಅವಮಾನ. ಶಿವ ನನ್ನ ಸ್ವತಂತ್ರನ ಕಿತ್ಕೊಂಡೈತೆ. ಗಂಡ ಇಲ್ದಿರೋ ಟೈಮಲ್ಲಿ ಈ ತರ ವಿಚಿತ್ರವಾಗಿ ವಿಸ್ಮಯವಾಗಿ ಅಡಿಗೆಗಳು ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್ ನಾವು. ಶಿವ ಗೇಟ್ ಕೀ ಆಗ್ತೈತೆ ಅನ್ನೋದೇ 8 ವರ್ಷ ಆದ್ಮೇಲೆ ತಿಳ್ಕೊಂಡಿದ್ದೀನಿ ಅಂದ್ರೆ ನಾನು ಎಂತ ದಡ್ಡಿ ಫ್ರೆಂಡ್ಸ್. ಪಕ್ಕ ಕನಕಪುರ ಲೋಕಲ್ ಭಾಷೆ ನಿಮ್ ಕೇಳಿಸ್ಕೊಂಡಿದ್ರೆ ಕಿವಿ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ಹಂಗೆ ಮಾಡಿಟ್ಕೊಂಡಿರೋ ಪಲ್ಯನ ಹಾಕೊಳ್ತಾ ಇದೀನಿ. ಔಟ್ ಆಫ್ ಕಂಟ್ರಿ ಊಟ ತರ ಕಾಣಿಸ್ತೈತೆ. ಫ್ರೆಂಡ್ಸ್ಗೆ ಮುಚ್ಚಿಡಕ್ ಹೋದ ಹಂಗಿರುತ್ತೆ ಫ್ರೆಂಡ್ಸ್. KBRಗೂ ನಮ್ಗೂ ಕನೆಕ್ಷನ್. ಗೊಗ್ಗಾಯ ಬಂದಾಗ ಬರ್ತಾ ಇದೆಯಲ್ಲ ಪಿ. ಒಂದು ಅಪ್ರಿಶಿಯೇಟ್ ಇಲ್ಲ, ಒಂದು ಬುಲ್ಶಿಟ್ ಇಲ್ಲ. ಬಿದ್ರ ಕಳೆನ ಹಿಂಗೆ ಬಿಡಿಸ್ಕೋಬೇಕು. ವಾವ್, ಕಲ್ಪನ ಹತ್ರ ಕಾಣಿಸ್ತಿದ್ದೀನಲ್ಲ. ಬಿಡಿಸಿದ್ರೆ ಇಷ್ಟೇ ಉದ್ದಾಗೋದು ಫ್ರೆಂಡ್ಸ್. ಹೊಟ್ಟೆ ಕಲ್ಲು ಬೇಕಾದ್ರೆ ಇದನ್ನ ತಿಂದ್ರೆ ಹೊಟ್ಟೆ ಕಲ್ಲು ಬರ್ತೈತೆ. ಅದೇ ಪ್ರೆಗ್ನೆಂಟ್ ಹೆಣ್ಮಕ್ಳು ತಿನ್ಬಾರ್ದು, ಬೇರೆ ಎಲ್ಲರೂ ತಿನ್ಬೋದು ಫ್ರೆಂಡ್ಸ್. ಅಯ್ಯಯ್ಯೋ ದೇವ್ರೆ, ಹತ್ರದಿಂದ ನೋಡ್ಬೇಕಂತೆ ನೋಡಿ ಫ್ರೆಂಡ್ಸ್. ಸೈ 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 ಬಿದ್ರಸ್ ಚಿಗ್ರಸ್ ಹೇಳು ಅಂದ್ರೆ ನೀವೆಲ್ಲ ಕಲ್ತ್ಕೊಂಡ್ಬಿಡ್ತೀರಾ ಅಂತ ಹೊಟ್ಟೆ ಕಿಚ್ಚು ಪಡ್ತೈತೆ. ನಾಟಿ ಸ್ಟೈಲ್ ಬಸಾರೋ ಮುದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಿ ಫ್ರೆಂಡ್ಸ್? ನಾನ್ ನೋಡಿ 3 ದಿನದೊಂದು ಮಲ್ಲಿಗೆ ಹೂವು ಮಾಡ್ಕೊಂಡು ಹೆಂಗ್ ಪಳ ಹೊಳಿತಾ ಇದೀನಿ. ನನ್ಗೆ ಗೊತ್ತು ಫ್ರೆಂಡ್ಸ್, ಈ ಡ್ರೆಸ್ಗೆ ಹೂಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ನೀವ್ ಹೇಳ್ತೀರಾ ಅಂತ ನನಗೆ ಗೊತ್ತು. ಯಾಕೆ ಮುಡ್ಕೊಂಡಿದೀನಿ ಅಂದ್ರೆ ರೀಲ್ಸ್ ಮಾಡಕ್ಕೆ ಫ್ರೆಂಡ್ಸ್. ಇವತ್ತು ನಾನು ಒಬ್ಳೆ, ಯಾಕಂದ್ರೆ ಶಿವಕುಮಾರ್ ಇವತ್ತು ಊರ್ಗೆ ಹೋಗ್ತಿದ್ದೆ ಫ್ರೆಂಡ್ಸ್. ನೆನ್ಸ್ಕೊಂಡ್ರೆ ಬೇಜಾರಾಗ್ತಿದೆ, ಒಂದ್ ಕಡೆ ಖುಷಿ ಆಗ್ತಿದೆ. ಸ್ನಾನ ಮಾಡ್ಕೊಂಡು ಹೋಗಪ್ಪಿ. ಆಂಜನೇಯನ್ ಪೂಜೆ ಮಾಡ್ಕೊಂಡು ಹೋಗಲ್ಲ, ಹಂಗ್ ಮಾಡ್ಬಾರ್ದು. ಚಳಿ ಅನ್ಬಿಟ್ಟು ಸ್ನಾನ ಮಾಡ್ದಾಗ ಊರ್ಗ್ ಹೋಗ್ತೀನಿ ಅಂತ ಕೂತೈತೆ. ಛೀ ಕೊಳಕ. ಯಾಕೆ ನೆನ್ನೆ ಊಟ ಮಾಡಿದ್ದೆ, ಇವತ್ತು ಊಟ ಮಾಡ್ಬೇಡ ಬಿಡಪ್ಪಿ. ನಿಮ್ಮನೇಲಿ ಹಿಂಗಿರ್ತಾರ ಫ್ರೆಂಡ್ಸ್ ಗಂಡಸರು. ಬರೀ ಶಿವಣ್ಣ ಕ್ಯೂಟ್ ಅಂತೀರಾ. ಎಷ್ಟು ತಲೆ ಕೆಡ್ತಿದ್ ಗೊತ್ತಾ ಫ್ರೆಂಡ್ಸ್. ಒಬ್ಬ ಗಂಡನ್ ನಿಭಾಯಿಸೋಷ್ಟರಲ್ಲಿ 10 ಜನ ಮಕ್ಕಳು ಸಾಕ್ಬೋದು ನಾನು ದತ್ತು ತಕೊಂಡು. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ನಾನು ಒಬ್ಳೆ ಫ್ರೆಂಡ್ಸ್. ಇವಾಗ ಶಿವ ಊರ್ಗ್ ಹೋಗ್ತೈತೆ ಎಮರ್ಜೆನ್ಸಿ ಆಗಿ. ಎಮರ್ಜೆನ್ಸಿ ಅಂದ್ರೆ ಏನ್ ಅರ್ಜೆಂಟ್ ಏನಿಲ್ಲ, ಹಾಗೆ ಸುಮ್ನೆ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ಹೋಗ್ಬಿಟ್ಟು ಬರ್ತಾ ಇರ್ತೈತೆ. ಮೊನ್ನೆನೂ ಹೋಗಿದ್ವಿ, ಅದ್ರ ನನ್ನ ಕರ್ಕೊಂಡು ಹೋಗೋ ಧೈರ್ಯ ಮಾಡ್ತಾ ಇಲ್ಲ ಶಿವಕುಮಾರು. ಯಾಕಂದ್ರೆ ಮಳೆಗಾಲ ಯಾವಾಗ ಮಳೆ ಹಿಡ್ಕೊಳ್ತಿದ್ದ ಗೊತ್ತಿಲ್ಲ. ಅದಕ್ಕೂ ಮುಂಚೆ ನಾನು ಹೋಗಕ್ಕೆ ಮನ್ಸು ಮಾಡ್ತಾ ಇಲ್ಲ. ಯಪ್ಪ ಹೋಗ್ಬಿಟ್ಟು ಬಂದು ಒಂದಿನ ಪೇಷಂಟ್ ಆಗ್ಬೇಕಾಗ್ತೈತೆ ನಾನು. ಅದಕ್ಕೆ ಯಾಕೆ ಸುಮ್ನೆ ಒಂದಿನ ಸಂಬಳನೂ ಕಟ್ಟಾಗೋದ್ ಬೇಡ, ಮೊನ್ನೆ ಹೋಗ್ಬಿಟ್ಟು ಬಂದಿದ್ದೀನಲ್ಲ ಮಾಮೂಲಿ ಕೆಲಸ ಮಾಡ್ಕೊಂಡಿರೋಣ ಅನ್ಬಿಟ್ಟು. ಏನಪ್ಪಿ ದಡಾಲ್ ಬುಡಲ್ ಊರ್ಗ್ ಹೋಗೋ ಖುಷಿನಲ್ಲಿ ಏನೇನೋ ಬಿಡಿಸ್ತಾ ಇದೀಯಾ? ಓಕೆ ಫ್ರೆಂಡ್ಸ್, ಈಗ ಟಿಫನ್ಗೆ ಅಪ್ಪಿ ಉಪ್ಪಿಟ್ಟು ತಿನ್ಕೊಂಡು ಹೋಗ್ಬೇರು. ಆಯ್ತಪ್ಪ ಹೋಗಪ್ಪ, ಹೋಗ್ಬಿಟ್ಪ. ಶಿವ ಊರ್ಗ್ ಹೋಗೋ ಖುಷಿಲಿ ಊಟ ತಿಂಡಿ ಏನು ಮುಟ್ಟಲ್ಲ ಫ್ರೆಂಡ್ಸ್. ನಾನ್ ಬತ್ತೀನಿ ಅಂದಿದ್ರೆ ಇಷ್ಟಕ್ಕೆ ರೆಡಿನೇ ಆಗ್ತಾ ಇರ್ಲಿಲ್ಲ. ಶಿವ ಒಂದೇ ಹೋಗೋದಕ್ಕೆ ರೆಡಿ ಆಗ್ತಿತ್ತು. ಅದೇನಾಯ್ತೋ ಏನೋ ಊರಲ್ಲಿ ಸೀಕ್ರೆಟ್, ನಮ್ಗೆ ಏನ್ ಗೊತ್ತು ಫ್ರೆಂಡ್ಸ್. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಬೇರೆಯವ್ರ ಮನೆ ವಿಷಯ ನಮ್ಗೆ ಯಾಕೆ, ನಮ್ಮ ಮನೆ ನಾವು ಮಾತಾಡ್ಕೊಳ್ವಾ. ಈಗ ನಾನು ಅವರೇಕಾಳು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಆಗ್ತಿದ್ದೀನಿ. ಶಿವ ಊರ್ಗ್ ಹೋಗ್ತೀನಿ ಅಂತ ಈಗ ತಾನೇ ಪ್ಲಾನ್ ಮಾಡೈತೆ ಫ್ರೆಂಡ್ಸ್. ಈಗ ಪ್ಲಾನ್ ಮಾಡೈತಲ್ಲ, ಅದಕ್ಕೆ ನಾನೊಬ್ಳಗ್ ಅವರೇಕಾಳು ಉಪ್ಪಿಟ್ಟು ಹೆಂಗ್ ಮಾಡ್ಕೊಳ್ಳೋದಪ್ಪಿ. ಹಲೋ ತಮ್ಮ 6 ಪ್ಯಾಕ್ ನ ಸೈಡ್ ಗಿಡಿ. ಅಪ್ಪಿ ನೀನ್ ಬಿಟ್ಟು ನಾನು ಅವರೇಕಾಳು ಮಾಡ್ಕೊಂಡು ತಿನ್ನಕ್ ಇಷ್ಟ ಪಡ್ತಾ ಇಲ್ಲ ಅಪ್ಪಿ. ಅವರೇಕಾಳು ಉಪ್ಪಿಟ್ಟು ಹೋಗ್ಬಿಟ್ ಬಾ, ಹೋಗ್ಲಿ. ನಾನ್ ನಿನ್ ಜೊತೆ ಬಂದಾಗ ಮಾತ್ರ ಹಿಂಗ್ ರೆಡಿ ಆಗಲ್ಲ. ಅಯ್ಯೋ ಬಾ, ಹೆಂಗೊಂದಿರ್ಲಿ ಬಾ ಅಂತೀಯಾ ನೀನು ಮಾತ್ರ. ನೋಡೋ ಸಮಥಿಂಗ್ ರಾಂಗ್ ನೋಡೋ. ಅವ್ನ್ ಬಾಗಿಲಲ್ಲಿ ಕುತ್ಕೊಂಡು ನನ್ ಗೋಳ್ ಕೇಳ್ತಾವನೆ. ಇದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ ಕರೆಕ್ಟ್ ಆಗಿ ಹೇಳು. ಆಕಳ್ಸೋದು ಹೇಳ್ತಾನ ಅವನು. ಏನೋ ನಡೀತಾ ಇದೆ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ ಫ್ರೆಂಡ್ಸ್. ಟಾಮ್ಸ್, ನಿನ್ಗೂ ಹಿಂಗೆ ಅನಿಸ್ತೈತಾ ಟಾಮು? ನಿಂಗೂ ಹಿಂಗೆ ಅನಿಸ್ತೈತಾ? ಆಲ ಇರು, ನಾನು ಉಪ್ಪಿಟ್ಟು. ಯಾರಪ್ಪಿ ಹುಡುಗಿ ಮಾತಾಡೋ ಸೌಂಡ್ ಕೇಳಿಸ್ತು? ರಾತ್ರಿ ಎಲ್ಲ ಫುಲ್ಲು ಮಳೆ ಫ್ರೆಂಡ್ಸ್, ಜಡಿ ಹಿಡ್ಕೊಂಡಿತ್ತು. ಅದಕ್ಕೆ ವಾತಾವರಣ ಈ ರೇಂಜ್ಗೆ. ಕಚ್ಚಾಕ್ಬಿಡ್ತಾರೆ ಬಾ, ಅವ್ರು ಯಾರೋ ಜಗಳ ಆಡ್ತವ್ರೆ. ಪಕ್ಕದ ಮನೆ ಜಗಳ ನೋಡಕಂದ್ರೆ ಎಷ್ಟು ಖುಷಿ ಪಡ್ತೀಯ ನೋಡು. ಎಲ್ಲ ಹೆಂಗಸರು ಬುದ್ಧಿರೆ. ಹೆಣ್ಮಕ್ಳು ಜಾಸ್ತಿ ನಮ್ಮ ವಿಡಿಯೋ ನೋಡ್ತಾರೆ ಬೈಕೋತೀರಾ. ಹಂಗಲ್ಲ ಫ್ರೆಂಡ್ಸ್, ನಮ್ಗೊಂಥರ ಕ್ಯೂರಿಯಾಸಿಟಿ ಅಲ್ಲ, ಏನಕ್ಕೆ ಜಗಳ ಆಗ್ತೈತೋ ಏನೋ ಪಾಪ ಅಂತ ಅಷ್ಟೇ. ನಾವೇನು ಬೇರೆಯವ್ರ ಮಜಾ ಜಗಳ ನೋಡಿ ಮಜಾ ತಗೊಳಕಲ್ಲ ತಾನೇ ಫ್ರೆಂಡ್ಸ್. ಬಾ, ಯಾರ್ಯಾರ ಜಗಳ ಆಗಲಿ ನಮ್ಗೆ ಯಾಕೆ, ಏನು ವಿಷಯ ಅಂತ ತಿಳ್ಕೊಬೇಕಷ್ಟೇ ನಮಗೆ. ಜಗಳ ಆಡಲಿ ಏನಾರಾಗಲಿ.
ರಾಮು ನಾನಿದ್ದೀರಿ. ಒದ್ದಾಡ್ತಾವನೆ ಹೆಲ್ಮೆಟ್ ಸ್ವೆಟರ್ ಹಾಕೊಂಡಿದ ತಕ್ಷಣ. ಅವನಲ್ಲಿ ಅವಳಿಲ್ಲಿ ಮಾತಿಲ್ಲ ಕತೆ ಇಲ್ಲ. ನಾವು ನಾಷ್ಟಾರ ಮಾಡ್ತೀವಿ, ಹಂಗೆ ಇರ್ತೀವಿ. ನೀವು ಹೋಗ್ಬಿಟ್ಟು ಬನ್ರಪ್ಪ. ಬೇಡ ಬಿಡು, ನೀನು ಆರಾಮಾಗಿ ಹೋಗ್ಬಿಟ್ಟು ಬಾ ಸಾಕು. ಹುಷಾರು. ಬಾಯ್ ಬಾಯ್. ಮಳೆ ನೆನ್ಕೊ ಬರ್ತೈತೆ ಫ್ರೆಂಡ್ಸ್. ಸಂಜೆ ಪಕ್ಕ ಮಳೆ ಆಗ್ತೈತೆ, ಯಾಕಂದ್ರೆ ನೆನ್ನೆಯಿಂದ ಜಡಿ ಹಿಡ್ಕೊಂಡೈತೆ. ಹೆಂಗೆ ಹೋಗ್ಬಿಟ್ಟು ಬರ್ತೈತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ನಮ್ಗೆ ಟಿಫನ್ ಮಾಡ್ಕೊಳ್ತೀನಿ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ರಾತ್ರಿದೇ ಮುದ್ದೆ ಸಾರು ಇದೆ. ಶಿವ ಇಲ್ವಲ್ಲ, ಏನಕ್ಕೆ ಮಾಡ್ಕೊಂಡ್ರು ವೇಸ್ಟ್ ಆಗ್ತೈತೆ, ಅದನ್ನೇ ತಿನ್ಬಿಟ್ಟು ಹೋಗ್ತೀನಿ. ಮಧ್ಯಾಹ್ನ ಬಂದು ಫ್ರೆಶ್ ಆಗಿ ಏನಾದರೂ ಒಂದು ಸಿಂಪಲ್ ಆಗೋ ಅಡುಗೆನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ರಾತ್ರಿದ ಹೆಸರು ಕಾಳು ಹುಳಿನ ಬಿಸಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಾಡ್ತಾ ಇರೋದು ಕಾರಣನೇ ಟಂಟಡ ತಂಗಳ ಮುದ್ದೆ. ನನಗೆ ಬಿಸಿ ಮುದ್ದೆಗಿಂತ ತಂಗಳ ಮುದ್ದೆ ಸಖತ್ ಇಷ್ಟ ಫ್ರೆಂಡ್ಸ್. ಅಡುಗೆ ಮಾಡಕ್ ಕಷ್ಟ ಶಿವಣ್ಣ ಇಲ್ದಿದ್ದಾಗ, ಅದಕ್ಕೆ ಹಿಂಗೆ ಹೇಳ್ತಾ ಇದೀನಿ ಅಂತ ಮಾತ್ರ ಅನ್ಕೋಬೇಡಿ ಫ್ರೆಂಡ್ಸ್. ಶಿವ ಇಲ್ದಿದ್ದಾಗ ತಂಗಳ ಮುದ್ದೆ ಇತ್ತಂದ್ರೆ ನಾನು ಅದನ್ನೇ ತಿಂತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ತಂಗಳ ಸಾರಲ್ಲಿ ತಂಗಳ ಮುದ್ದೆ ತಿನ್ನೋ ಮಜಾನೇ ಬೇರೆ. ಮತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಏನಾಗಲ್ಲ ಫ್ರೆಂಡ್ಸ್. ತಂಗಳ ಮುದ್ದೆ ತಿಂದಷ್ಟು ಗಟ್ಟಿ ಬರುತ್ತೆ ನಮ್ಗೆ ಮೈಯೆಲ್ಲ. ಅದಕ್ಕೋಸ್ಕರ ತಂಗಳು ಹಂಗಿಂಗೆ ಅಂತ ಅನ್ಬಾರ್ದು. ಅದತ್ತ ಡೈಲಿ ತಿನ್ನಕ್ ಹೋಗ್ಬಾರ್ದು, ಪ್ರಾಬ್ಲಮ್ ಆಗ್ಬೋದೇನೋ. ಮುದ್ದೆ ತಿಂದ್ರೆ ಪ್ರಾಬ್ಲಮ್ ಆಗೋದೇನೋ ನಾನು ಎಲ್ಲೂ ನೋಡ್ಲಿಲ್ಲ. ತಂಗಳು ಅನ್ನ ತಿಂದ್ರೆ ಆಗ್ಬೋದೇನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇಷ್ಟು ಮಾತ್ರ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ಐಟಮ್ ಇದೆ. ಅದಕ್ಕೋಸ್ಕರನೇ ತಂಗಳ ಮುದ್ದೆ ತಿನ್ಬೇಕು ಅಂತ ಇವತ್ತು ಫಿಕ್ಸ್ ಆಗಿರೋದು ಫ್ರೆಂಡ್ಸ್. ಮನೆ ಎಷ್ಟು ಪ್ರಶಾಂತವಾಗೈತೋ ಇವತ್ತು. ಟಿವಿನೂ ನಂದೇ, ರಿಮೋಟ್ ನಂದೇ, ಈ ಬೆಡ್ ನಂದೇ. ಹೇಳಕ್ ಆಗ್ತಿಲ್ಲ ಫ್ರೆಂಡ್ಸ್, ಅಷ್ಟು ಖುಷಿ ಆಗ್ತೈತೆ. ಕೆಲವೊಂದು ಟೈಮ್ ಶಿವ ಮನೇಲಿ ಇಲ್ದಿರ ಊರಿಗೆ ಹೋಗ್ಬಿಟ್ಟು ಬಂದ್ರೇನೆ ನನ್ಗೆ ಆರಾಮ ಅನಿಸ್ತೈತೆ ಫ್ರೆಂಡ್ಸ್. ನನ್ ರಿಮೋಟ್ ನೋಡಿ ಎಷ್ಟು ದಿನ ಆಗಿತ್ತಂದ್ರೆ, ಹಳೆ ಕಾಲದಲ್ಲಿ ಎಷ್ಟೋ ವರ್ಷ ಆದ್ಮೇಲೆ ಹೀರೋಗಳು ಸಿಕ್ತಾಗ ನೋಡ್ತಾರಲ್ಲ, ಆ ತರ ನೋಡ್ತಾ ಇದೀನಿ ರಿಮೋಟ್ ನ ಬಟನ್ಗಳನ್ನೆಲ್ಲ. ಸೋ ಮೈ ಗಾಡ್, ನಿಜ ಫ್ರೆಂಡ್ಸ್, ಈ ತರ ಇರುತ್ತೆ ಶಿವ ಇದ್ದಾಗ. ಇನ್ನು ಇವತ್ತು ಟಿವಿನ ಸೌಂಡೇ ಇರಲ್ಲ ನಮ್ಮಲ್ಲೇ ಶಿವ ಬರೋ ತನಕ. ಇದೆಲ್ಲ ನೆನ್ಸ್ಕೊಂಡ್ರೆ ಖುಷಿ ಆಗ್ತೈತೆ. ನೋಡೋಣ ಫ್ರೆಂಡ್ಸ್ ಈ ಖುಷಿ ಎಷ್ಟೊತ್ತಿರುತ್ತೋ ಅಂತ. ಯಾಕಂದ್ರೆ ಒಂದ್ ಸ್ವಲ್ಪ ಅಷ್ಟೇ ಶಿವ ಇಲ್ದಿದ್ದ ಖುಷಿ ನನ್ಗೆ ಆಮೇಲೆ ಬೇಜಾರಾಗ್ಬಿಡ್ತೈತೆ. ಈಗ ಊಟ ತಿನ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಮಧ್ಯಾಹ್ನಕ್ಕೆ ಸ್ಪೆಷಲ್ ಆಗಿ ಏನಾದ್ರು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಟಂಟಡ ನಾನು ಹೇಳಿ ಸ್ಪೆಷಲ್ ಐಟಮ್ ಇದೆ ಫ್ರೆಂಡ್ಸ್. ನಿಂಬೆಹಣ್ಣಿನ ಉಪ್ಪಿನಕಾಯಿ, ತಂಗಳ ಮುದ್ದೆ, ಸೂಪರ್ ಕಾಂಬಿನೇಷನ್. ಈ ತರ ಅಡಿಗೆಗಳೆಲ್ಲ ತಿನ್ಬೇಕು ಫ್ರೆಂಡ್ಸ್, ಅವಾಗ ಮಜಾನೇ ಬೇರೆ. ಹಳ್ಳಿ ಕಡೆ ಸ್ಪೆಷಲ್ ಆಗಿ ಅಡಿಗೆಗಳೇ ಮಾಡ್ಕೊಡಲ್ಲ ಜಾಸ್ತಿ. ನಮ್ ಕಡೆ ರಾತ್ರಿ ಸಾಂಬಾರ್ ಉಳಿದಿದ್ರೆ ಮುದ್ದೆ ಮಾಡ್ಕೊಬಿಡೋದು, ಅನ್ನ ಮಾಡ್ಕೊಳ್ಬೋದು, ಇದೇ ಮಾಡ್ತಾ ಇರ್ತಾರೆ. ಈ ಟಿಫನ್ ಗಳೆಲ್ಲ ರೇರ್ ಫ್ರೆಂಡ್ಸ್. ಉಪ್ಪಿನಕಾಯಿ ಜೊತೆ ಮುದ್ದೆ ಯಾರೆಲ್ಲ ತಿಂದಿದ್ದೀರಾ ಫ್ರೆಂಡ್ಸ್? ಸೂಪರ್ ಆಗಿರ್ತೈತೆ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ. ಬಾ, ಇದ್ರ ಮುಂದೆ ಬಿರಿಯಾನಿನೂ ಬೇಡ ಅನಿಸ್ತಿದೆ. ಆದ್ರೂ ತಂಗಳ ಮುದ್ದೆ ಅಂದ್ರೆ ಅನ್ನದ ಮುದ್ದೆನೇ ಇಷ್ಟ ಆಗೋದು ನನ್ಗೆ. ರಾಗಿ ಮುದ್ದೆ ತಂಗಳ ಮುದ್ದೆ ಇದ್ರೆ ಮೊಸರಲ್ಲಿ ಕಿವುಚ್ಕೊಂಡ್ ತಿನ್ನಕ್ಕೆ ಇಷ್ಟ ಆಗ್ತಿದೆ. ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್, ಟ್ರೈ ಮಾಡಿ ನೋಡಿ. ಮುದ್ದೆಲಿ ಉಪ್ಪಿನಕಾಯಿ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್ ಅದು. 2 hours later. ಹಾಯ್ ಫ್ರೆಂಡ್ಸ್, ಈಗ ಮಧ್ಯಾಹ್ನ 1:15 ಊಟಕ್ಕೆ ಬಂದೆ. ಅಡುಗೆ ಮಾಡ್ಕೊಳ್ಳೋಷ್ಟು ಪೇಷನ್ಸೇ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆನೆ ಮಾಡಿಟ್ಬಿಡ್ಬೇಕಾಯ್ತು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತೈತೆ, ಸುಸ್ತಾಗ್ತೈತೆ. ಮುದ್ದೆ ತಿಂದ್ರೆ ಹಸುವಾಗಲ್ಲ, ಸಂಜೆ ತನಕ ಇರ್ಬೋದು ಅಂತ ಅನ್ಕೊಂಡೆ, ಬಟ್ ಹಸುವಾಗ್ತೈತೆ. ಅದಕ್ಕೆ ಇವತ್ತೊಂದು ಸಾಹಸಕ್ಕೆ ಕೈ ಹಾಕಿದ್ದೀನಿ ಫ್ರೆಂಡ್ಸ್. ಅದೇನು ಅಂದ್ರೆ ಕೈ ಹಾಕ್ತಾ ಇಲ್ಲ, ಕಾಲ ನಡ್ಕೊಂಡು ಹೋಗ್ಬೇಕು. ಅದೇನಂದ್ರೆ ಅಂಗಡಿಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್, ಫಸ್ಟ್ ಟೈಮು. ಎಲ್ರಿಗೂ ಕಾಮಿಡಿ ಅನ್ಸ್ಬೋದು, ನನಗೆ ನಿಜ ಸೀರಿಯಸ್ ಫ್ರೆಂಡ್ಸ್. ನಾನು ಯಾವತ್ತು ಇಲ್ಲಿ ಬಂದು 8 ವರ್ಷ ಹತ್ತತ್ರ ಆಗ್ತಾ ಇದೆ. ಇನ್ನು ನಾನು ಅಂಗಡಿ ಹೆಂಗಿದೆ ಅಂತಾನೆ ನೋಡ್ಲಿಲ್ಲ. ಹತ್ರಕ್ಕೆ ಹೋಗಿ ಸುಮ್ಮನೆ ಹೋಗ್ತಾ ಬರ್ತಾ ಗಾಡಿಲಿ ಶಿವ ಕರ್ಕೊಂಡು ಹೋದಾಗ ನೋಡಿರೋದಷ್ಟೇ. ಅದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಮ್ಯಾಗಿ ತಗೋಬರೋಣ ಅಂತಿದ್ದೀನಿ ಫ್ರೆಂಡ್ಸ್. ರೋಡ್ ತಟ್ಕೊಂಡು ಹೋಗೋದೇ ದೊಡ್ಡ ಸಾಹಸ. ಬೆಂಗಳೂರಿಗೆಲ್ಲ ಹೋಗ್ಬೇಕಾದ್ರೆ ರೋಡ್ ಹೆಂಗ್ ತಟ್ತೀನಿ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಅದಕ್ಕೂ ಒಂದು ಟ್ರಿಕ್ ಇದೆ. ಸುಮ್ಮನೆ ನಿಂತಿರ್ತೀನಿ, ನನ್ನ ಜೊತೆ ಯಾರು ಬಂದು ಒಂದು 2-3 ನಿಂತ್ಕೊಂತಾರಾ, ಅವರಿಂದೇ ಹೋಗ್ಬಿಡೋದು. ಆ ಥರ ಇನ್ನು ಕುರಿಯಾಗಿದ್ದೀನಿ ಫ್ರೆಂಡ್ಸ್. ನಾನು ಇನ್ನು ಸ್ವಂತ ಬುದ್ಧಿ ಬಂದಿಲ್ಲ ರೋಡ್ ದಾಟೋಷ್ಟು. ಓಕೆ ಫ್ರೆಂಡ್ಸ್, ನನಗೂ ಸ್ವಾತಂತ್ರ್ಯ ಸಿಕ್ಕಿದೆ, ನಾನು ಅಂಗಡಿಗೆ ಹೋಗ್ಬೋದು. ಬನ್ನಿ ಫ್ರೆಂಡ್ಸ್, ಅಂಗಡಿಗೆ ಹೋಗ್ಬಿಟ್ಟು ಬರೋಣ. ಮ್ಯಾಗಿ ತಗೊಂಡು. ಶಿವನೇ ಶಾಕ್ ಆಗ್ಬಿಡ್ತೈತಿ ಇವತ್ತು ನಾನು ಅಂಗಡಿಗೆ ಹೋಗ್ಬಿಟ್ಟು ಬಂದೆ ಅಂದರೆ. ತಂಬಾರೋ, ಸೇಫ್ಟಿಗೆ ಸೆಕ್ಯೂರಿಟಿಗೋಸ್ಕರ ಆದರೂ ಬಾರೋ. ಏನೋ ಒಂಥರ ಇನ್ನೂ 2 ಮಂತ್ಸ್ ಇದೆ ಫ್ರೆಂಡ್ಸ್. ಹೋಗೋದಾ ಬೇಡವಾ ಅಂತ. ಸ್ವಲ್ಪ ದೂರ ಹೋಗ್ಬೇಕು ಅಷ್ಟೇ. ಆಗಿದಾಗಿ ಬನ್ನಿ ಫ್ರೆಂಡ್ಸ್, ಹೋಗೇ ಬಿಡೋಣ. ಏನಾಗ್ತೈತೆ, ನನಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಎಷ್ಟು 1947 ಸ್ವಾತಂತ್ರ್ಯ ಸಿಕ್ಕೈತೆ. ನಾನು ಇನ್ನೂ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ದೀನಿ. ಹೆಣ್ಮಕ್ಳು ಮಧ್ಯರಾತ್ರಿಲಿ ಪಾರ್ಟಿ ಮಾಡೋ ಕಾಲದಲ್ಲಿ ಒಂದು ಅಂಗಡಿಗೆ ಹೋಗೋಕೆ ಎದ್ರುಕೊಂಡೆ. ನಾನು ಹೆಣ್ಣು ಜಾತಿಗೆ ಅವಮಾನ. ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಇವಾಗ.
ಮ್ಯಾಗಿ ತೊಗೊಂಡು ಬರ್ತಾಯಿದ್ದೀನಿ, ನಾನೇ ಮಾಡ್ತಾಯಿದ್ದೀನಿ, ನಾನೇ ತಿಂತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಆಗಿದ್ದಾಗಲಿ ಇವತ್ತು ಭೂಕಂಪ ಪ್ರಳಯ ಎಲ್ಲ ಆಗ್ಬಿಡ್ಲಿ. ಬರಟಮು ನೀನೊಂದು ಸ್ವಲ್ಪ ಧೈರ್ಯಕ್ಕೆ. ಅದಕ್ಕೆ ಆವಾಗ ಹೋಗಿ ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಫಸ್ಟ್ ಟೈಮ್ ಹೋಗ್ತಾರೆ, ಒಂದು ಸ್ವಲ್ಪ ಮುಜುಗರ ಆಗ್ತೈತೆ ಫ್ರೆಂಡ್ಸ್. ಇಷ್ಟೆಲ್ಲ ಬಿಲ್ಟಪ್ ತಗೊಂಡು ಹೋದೆ ನೋಡಿದ್ರೆ ಅದು ಗಾಡಿ ಕೀನೇ ಇಟ್ಟಿಲ್ಲ, ಸಾರಿ ಗೇಟ್ ಕೀನೇ ಇಟ್ಟಿಲ್ಲ. ಶಿವ ಎತ್ಕೊಂಡು ಹೋಗ್ಬಿಟ್ಟೈತೆ. ಇದು ಯಾವುದೋ ಕೀ ಎತ್ಕೊಂಡೋಗಿ ನಾನು ತೆಗಿತಾ ಇದ್ದೀನಿ, ಆಗ್ತಾಯಿಲ್ಲ. ನೋಡ್ತೀನಿ ಮನೇಲಿ ಯಾವ್ದಾರು ಎಕ್ಸ್ಟ್ರಾ ಕೀ ಇಟ್ಟೈತೇನೋ. ಓ ಹಿಂಗಿರುತ್ತೆ ಫ್ರೆಂಡ್ಸ್ ನನ್ನ ಜೀವನ. ನನ್ನ ಸ್ವತಂತ್ರನ ನಾನೇ ಕಳ್ಕೊಂಡಿದ್ದೀನಿ ಅಂತ ಅನ್ಕೋತೈತೆ ಫ್ರೆಂಡ್. ಇಷ್ಟು ವರ್ಷ ನನ್ನ ಸ್ವತಂತ್ರನ ಗೇಟ್ ಬೀಗ ಹಾಕಿ ಶಿವ ನನ್ನ ಸ್ವತಂತ್ರನ ಕಿತ್ಕೊಂಡೈತೆ. ಓ ಮೈ ಗಾಡ್. ಮನೆಯೆಲ್ಲ ಎಲ್ಲೆಲ್ಲಿ ಮೂಲೆ ಮೂಲೆ ಎಲ್ಲ ಹುಡ್ಬಿಡೆ ಫ್ರೆಂಡ್ಸ್. ಯಾವತ್ತಾದ್ರೂ ಕೀ ಆಗುತ್ತೇನೋ ಅಂತ ಆಗಲಿಲ್ಲ, ನನಗೆ ಸಾಕಾಗೋಯ್ತು ಅಷ್ಟೇ. ಇಂಥ ಪರಿಸ್ಥಿತಿ ಯಾವ ಹೆಣ್ಣು ಮಕ್ಳಿಗೂ ಬರಬಾರ್ದಪ್ಪ ದೇವ್ರೆ. ನಾನು ಇಷ್ಟು ದಿನ ಅಬ್ಸರ್ವ್ ಮಾಡಿಲ್ಲ ಫ್ರೆಂಡ್ಸ್. ಇಷ್ಟು ವರ್ಷ ಶಿವ ಹೋಗ್ಬೇಕಾದ್ರೆ ಗೇಟ್ ಕೀ ಹಾಕೊಂಡು ಹೋಗ್ತೈತೆ ಅನ್ನೋದೇ ಗೊತ್ತಿಲ್ಲ ನನಗೆ. ಇವತ್ತು ಆಚೆ ಹೋಗ್ಬೇಕಾದ್ರೆ ಗೊತ್ತಾಯ್ತು ಗೇಟ್ ಕೀ ಹಾಕೊಂಡು ಹೋಗ್ತೈತೆ ಅಂತ. ಅಲ್ಲಿ ಯಾರು ಹುಡುಗರು ಮಕ್ಕಳು ಸಹ ಓಡಾಡ್ತಾ ಇಲ್ಲ, ಯಾರಿಗಾರ ದುಡ್ಡು ಕೊಟ್ಟು ತರಿಸ್ಕೊಳ್ಳುವ ಅಂದ್ರೆ. ಇವತ್ತು ಯಾವಾರ? ಮಂಗಳವಾರ. ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋರೆ. ಓಕೆ ಬನ್ನಿ ಫ್ರೆಂಡ್ಸ್, ಬೇರೆ ಏನಾದರೂ ಮಾಡ್ತೀನಿ. ಮ್ಯಾಗಿ ಇಲ್ಲಾಂದ್ರೆ ಮ್ಯಾಗಿ ಜಾಗಕ್ಕೆ ಇನ್ನೊಂದು ಅಡುಗೆ ಯಾವ್ದು ಮಾಡೋದು ಅಂತ ಯೋಚನೆ ಮಾಡಿ 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 ರೈಸ್ ಐಟಮ್ಸ್ ಏನಾರ ಮಾಡ್ಕೊಂಡ್ರೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಕೆಲ್ಸಕ್ಕೆ. ಮತ್ತೆ ನನಗೆ ಹಿಂಸೆ ಆಗ್ತೈತೆ ಬೇಗ ಬೇಗ ಅರ್ಜೆಂಟಲ್ಲಿ ಮಾಡ್ಕೊಂಡು ತಿನ್ಬಿಟ್ಟು ಹೋಗ್ಬೇಕಂದ್ರೆ. ಅದಕ್ಕೆ ಟಂಟಣ ಬೇಜಾರಾಗ್ತಿದೆ ಫ್ರೆಂಡ್ಸ್. ಈಗಾಗಲೇ ನಿಮ್ಗೆ ಐಡಿಯಾ ಬಂದಿರುತ್ತೆ ಫ್ರೆಂಡ್ಸ್. ಬ್ರೆಡ್ ರೋಸ್ಟ್ ಮಾಡ್ಕೊಳ್ತೀನಿ, ಅದ್ರ ಜೊತೆಗೆ ಇದು ಗೋಧಿ ದೋಸೆ. ವಿಚಿತ್ರ ಕಾಂಬಿನೇಷನ್ ಅಲ್ಲ. ಅದು ಬ್ರೆಡ್ ರೋಸ್ಟ್ ಮಾತ್ರ ತಿಂದ್ರೆ ನನ್ಗೆ ಹೊಟ್ಟೆ ತುಂಬಲ್ಲ, ಬರೀ ಗೋಧಿ ದೋಸೆ ಮಾತ್ರ ತಿಂದ್ರೆ ನಂಗೆ ಹೊಟ್ಟೆ ತುಂಬಲ್ಲ. ಎರಡು ಬೇಕು ಅಂದ್ಬಿಟ್ಟು ಎರಡು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಗೋಧಿ ದೋಸೆ ಕಲ್ಸಿದ್ದೀನಿ. ಈಗ ಬ್ರೆಡ್ ರೋಸ್ಟ್ಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಗಂಡ ಇಲ್ದಿರೋ ಟೈಮಲ್ಲಿ ಈ ತರ ವಿಚಿತ್ರವಾಗಿ ವಿಸ್ಮಯವಾಗಿ ಅಡುಗೆಗಳು ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್ ನಾವು. ಇಲ್ಲ ಫ್ರೆಂಡ್ಸ್, ಯಾವತ್ತೂ ನಾನು ಶಿವ ಇಲ್ದೇ ತಗ ನಾನು ಉಪವಾಸ ಇರ್ತಾ ಇದ್ದೆ. ಇವತ್ತು ಯಾಕೋ ಜಾಸ್ತಿ ಹಸುವಾಗ್ತೈತೆ, ಅಂದ್ರೆ ಕೆಲ್ಸಕ್ಕೆ ಹೋಗಿದ್ದೀನಲ್ಲ ಹಾಗಾಗಿ ಹಸುವು ಅನ್ಸ್ತೈತೆ. ಅದಕ್ಕೋಸ್ಕರ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನೇನು ಊಟ ತಿಂದಿಲ್ಲ ಅಂದ್ಬಿಟ್ಟು ಶಿವನಲ್ಲಿ ಊಟ ತಿಂದಿರ ಆಯ್ತಾ, ಭರ್ಜರಿಯಾಗಿ ಬಾಡೂಟನೇ ಬಾರಿಸ್ತಾ ಇರ್ತಿದೆ, ಗೊತ್ತಿಲ್ಲ. ಅದಕ್ಕೆ ನಾವ್ಯಾಕೆ ಗಂಡನಿಗೋಸ್ಕರ ತ್ಯಾಗ ಮಾಡ್ಬೇಕು? ಕೆಲಸ ಮಾಡೋ ಟೈಮಲ್ಲಿ ಚೆನ್ನಾಗಿ ತಿನ್ಬೇಕು ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಕ್ಯಾರೆಟ್ ಸಿಪ್ಪೆಯನ್ನು ತೆಗೆದು ತುರಿದುಕೊಳ್ಳಬೇಕು. ಮ್ಯಾಗಿ ಆಗಿದ್ರೆ 2 ಮಿನಿಟ್ಸ್ ಅಲ್ಲಿ ಆಗಿರೋದು. ತರಕಾರಿ ಎಲ್ಲ ಪಟಪಟ ಅಂತ ಕಟ್ ಮಾಡಿ ತರಕಾರಿ ಮ್ಯಾಗಿ ಮಾಡೋಣ ಅಂತಿದೆ. ಒಬ್ರು ಸಬ್ಸ್ಕ್ರೈಬ್ ಕೇಳಿದ್ರಿ, ನೀವು ಮ್ಯಾಗಿ ಮಾಡಿ ಒಂದ್ಸಲ, ನೀವು ಮಾಡಿದ್ ಯಾವತ್ತೂ ನೋಡಲೇ ಇಲ್ಲ ಅಂತ. ಮಾಡೋಣ ಅನ್ಕೊಳಷ್ಟಲ್ಲಿ ಗೇಟ್ ಬೀಗ ಬಿತ್ತು. ಹಿಂಗೆ ಫ್ರೆಂಡ್ಸ್, ನಾನು ಎಲ್ಲಾದ್ರೂ ಹೊರಗಡೆ ಹೋಗಿ ಓಡಾಡ್ಬೇಕು ಅಂದ್ರೆ ಹಿಂಗಾಗ್ತೈತೆ. ಶಿವ ಗೇಟ್ ಕೀ ಆಗ್ತೈತೆ ಅನ್ನೋದೇ 8 ವರ್ಷ ಆದ್ಮೇಲೆ ತಿಳ್ಕೊಂಡಿದ್ದೀನಿ ಅಂದ್ರೆ ನಾನು ಎಂತ ದಡ್ಡಿ ಫ್ರೆಂಡ್ಸ್. ನಿಜವಾಗ್ಲೂ ನನ್ಕಂಡ್ರೆ ನನಗೆ ದಡ್ಡಿ ಅನಿಸ್ತೈತೆ. ನೆನೆ ಈ ರೆಸಿಪಿನೂ ಶಿವ ಕೇಳಿತ್ತು ಫ್ರೆಂಡ್ಸ್, ಬ್ರೆಡ್ ರೋಸ್ಟ್ ಮಾಡ್ಕೊಡು ಒಂದ್ಸಲ ಅಂತ. ಬ್ರೆಡ್ ರೋಸ್ಟ್ ಅನ್ನಲ್ಲ ಶಿವ, ಖಾರ ಬಂದ್ ಮಾಡ್ಕೊಡು ಅಂತ ಕೇಳಿತ್ತು. ಸರಿ ಯಾವಾಗಾರ ಮಾಡ್ಕೊಡ್ತೀನಿ ಅಂದ್ರೆ ಅದಕ್ಕೆ ಮುಹೂರ್ತ ಇವತ್ತು ಬಂದಿದೆ. ಶಿವ ಮೇಲೆ ಕೋಪಕ್ಕೆ ಶಿವ ಭಾಗನೂ ನಾನೇ ಮಾಡ್ಕೊಂಡು ತಿಂತೀನಿ. ಗೇಟ್ ಕೀ ಹಾಕೊಂಡು ಹೋದ್ರೆ ನನ್ ಕೋಪ ಬರಲ್ವಾ ಫ್ರೆಂಡ್ಸ್? ಅಂದ್ರೆ ಹಾಕೊಂಡು ಹೋಗಿದ್ರೆ ಒಳ್ಳೇದಾಯ್ತು. ನಾನೊಂದ್ ಸ್ವಲ್ಪ ಈ ಕಡೆ ತಗೊಡ್ತೀನಿ. ಗೇಟ್ ಒಳಗೆ ಯಾರು ಬರ್ತಾರೆ ಯಾರೋ ಬರ್ತಾರೋ ಗೊತ್ತಾಗಲ್ಲ, ಕಳ್ರು ಬರ್ತಾರೆ ಅನ್ಬಿಟ್ಟು ಹಾಕೊಂಡು ಹೋಗಿರ್ತೈತೆ. ಆದ್ರೂ ಒಂಥರ ಬೇಜಾರಾಯ್ತು. ಸದ್ಯ ಇಷ್ಟು ವರ್ಷ ಆದ್ಮೇಲೆ ಆದ್ರೂ ಗೊತ್ತಾಯ್ತು ಶಿವ ಕಾಲಿಂಗು. ನೆನ್ಸ್ಕೊಂಡಿದ ತಕ್ಷಣ ಫೋನ್ ಮಾಡೈತೆ, ಮಾಡ್ತೀನಿ. ಈಗ ಏನು ಮಾಡಲ್ಲ, ಮಾತಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಶಿವ ಫ್ರೆಂಡ್ಸ್ ಫೋನ್ ಮಾಡಿತ್ತು. ಅರ್ಧ ಅವರಿಂದ ನಾನು ಮಾತಾಡ್ತಾ ಇದ್ದೀನಿ, ಫೋನ್ ಮಾಡ್ಲಿಲ್ಲ. ಮಿಸ್ ಆಗೇನೋ ಕಾಲಿಂಗ್ ಹೋಗ್ಬಿಟ್ಟೈತೆ, ಅದನ್ನ ಜೇಬಲ್ಲಿ ಇಟ್ಕೊಂಡೈತೆ. ಆಡ್ತೈತೆ ಫ್ರೆಂಡ್ಸ್ ಹತ್ರ. ಪಕ್ಕ ಕನಕಪುರ ಲೋಕಲ್ ಭಾಷೆ. ನಿಮ್ಗೆ ಕೇಳಿಸ್ಕೊಂಡಿದ್ರೆ ಕಿವಿ ಹೋಗ್ಬಿಡ್ತೈತೆ ಫ್ರೆಂಡ್ಸ್. ನನ್ನ ಗಂಡ ಹಿಂಗ ಅಂತ ನನಗೆ ಶಾಕ್ ಆಗೋಯ್ತು. ಒಂದು ಫೋನಿಂದ ನನ್ನ ಗಂಡನ ಕ್ಯಾರೆಕ್ಟರ್, ರಿಯಲ್ ಕ್ಯಾರೆಕ್ಟರ್ ಆಚೆ ಬಂತು ಫ್ರೆಂಡ್ಸ್. ಒಳ್ಳೆ ಗಂಡ. ಎಷ್ಟು ಸತಿ ಹಿಂಗೆ ಅಡ್ವರ್ಟ್ ಮಾಡ್ಕೊಂಡಿದ್ದ. ನನಗೆ ಫೋನ್ ಮಾಡಿದ್ದಕ್ಕೆ ಬಚಾವು. ಬೇರೆ ಯಾರಿಗಾರ ಫೋನ್ ಮಾಡಿ ಹಿಂಗೆ ಜೇಬಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಹೆಂಗೆ ಫ್ರೆಂಡ್ಸ್? ನಿಮ್ಮನೇಲೂ ಗಂಡು ಮಕ್ಳು ಹಿಂಗೇನಾ? ಹೋಗ್ಲಿ ಬಿಡಿ ಫ್ರೆಂಡ್ಸ್. ಶಿವ ಮಾತುಕತೆ ಎಲ್ಲ ಕೇಳಿಸ್ಕೊಂಡು ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡೆ. ಕ್ಯಾರೆಟ್, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಮತ್ತೆ ಇಲ್ಲಿ ದೋಸೆ ಇಟ್ಟು ಬ್ರೆಡ್. ಓಕೆ ಬನ್ನಿ ಫ್ರೆಂಡ್ಸ್, ಗೋಧಿ ದೋಸೆ ಬ್ರೆಡ್ ರೋಸ್ಟ್ ಮಾಡುವ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕೊಂಡಿದ್ದಾದ್ಮೇಲೆ ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕೋಬೇಕು. ಮೊದಲಿಗೆ ಹಸಿಮೆಣಸಿನಕಾಯಿ ಹಾಕೊಂಡ್ರೆ ಅದು ಘಾಟ್ ಕಮ್ಮಿ ಆಗುತ್ತೆ, ಖಾರನೂ ಕಮ್ಮಿ ಆಗುತ್ತೆ. ತಿನ್ಬೇಕಾದ್ರೆ ಹಸಿಮೆಣಸಿನಕಾಯಿನೂ ಸೇರಿಸಿ ತಿನ್ಬೋದು. ಆಮೇಲೆ ಈರುಳ್ಳಿ, ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಮ್ಯಾಕ್ಸಿಮಮ್ ಒಂದು 2-3 ನಿಮಿಷ ರೆಸಿಪಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಟೊಮೊಟೊ ಹಾಕೋಬೇಕು.
ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಟೊಮೊಟೊ ಆಪ್ಷನಲ್ ಫ್ರೆಂಡ್ಸ್, ಬೇಕಾದರೆ ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಹಾಕ್ಕೊಂಡ್ರೆ. ಅದು ಚೆನ್ನಾಗಿ ಸಾಫ್ಟ್ ಆದಮೇಲೆ ಕ್ಯಾರೆಟ್ ತುರಿ ಹಾಕ್ಕೋಬೇಕು. ನಿಮ್ಗೆ ಗೊತ್ತು ಕ್ಯಾರೆಟ್ ತುರಿ ಬೇಗನೆ ಬೆಂದು ಬಿಡ್ತೈತೆ. ಹಾಗಾಗಿ ಒಂದೆರಡು ಸಲ ಮಿಕ್ಸ್ ಕೊಟ್ಟು ಅದಕ್ಕೊಂದು ಚಿಟಿಕೆ ಅಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು ಪಲ್ಯ. ಇದು ಬ್ರೆಡ್ ಒಳಗೆ ಹಾಕ್ತಾರಲ್ಲ ಫ್ರೆಂಡ್ಸ್, ಸ್ಟಫಿಂಗು. ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ಟು ಅದನ್ನು ಸೈಡ್ಗೆ ಇಟ್ಕೊಂಡು ನಾನ್ ಸ್ಟಿಕ್ದು ಒಂದು ತವ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು, ಆಮೇಲೆ ಬ್ರೆಡ್ ಇಟ್ಕೋಬೇಕು. ಇದಕ್ಕೆ ಬಟರ್ ಯೂಸ್ ಮಾಡಿದ್ರೆ ಸೂಪರಾಗಿರುತ್ತೆ. ಒಳ್ಳೆ ಟೈಮ್ಗೆ ನಮ್ಮ ಮನೇಲಿ ಖಾಲಿ ಆಗಿಬಿಟ್ಟೈತೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ಬಟರ್ ಇದ್ದಾಗೆ ಟ್ರೈ ಮಾಡಬೇಕು. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಅಂದರೆ ಸೀದೋಗೋತಾರಲ್ಲ, ಒಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಆದರೆ ಸಾಕು. ಊಟ ಮಾಡಿಕೊಂಡು ಅದ್ರ ಮೇಲೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೊಳ್ತಾ ಇಲ್ಲ, ಹಂಗೆ ಮಾಡಿಟ್ಕೊಂಡಿರೋ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಅದ್ರ ಮೇಲೆ ಇಟ್ಟು ಎರಡು ಮಾಡಿಕೊಂಡೆ, ಸಾಕಷ್ಟು ನನಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಂತ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ. ಅದೇ ತವ ಮೇಲೇ ಗೋಧಿ ಹಿಟ್ಟು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಜೆಂಟಾಗಿ ದೋಸೆ ತಿನ್ನಲೇಬೇಕು ಅನಿಸಿದವರು ಈ ಥರ ಟ್ರೈ ಮಾಡ್ಬೋದು. ಅದ್ರ ಮೇಲೆ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡು ಊಟ ಮಾಡಿ ಬೇಯಿಸ್ಕೊಂಡ್ರೆ ಸಾಕು. ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಏನು ಚಪಾತಿ ಥರನೇ ಇರುತ್ತೆ, ಆದರೆ ಸಾಫ್ಟಾಗಿರುತ್ತೆ ಅಷ್ಟೇ. ಸಾಫ್ಟಾಗಿರೋ ಚಪಾತಿ ತಿನ್ನಬೇಕಂದ್ರೆ ಈ ಥರ ಗೋಧಿ ದೋಸೆ ಮಾಡ್ಕೊಬಿಟ್ರೆ ಮುಗೀತು. ಇಷ್ಟೇ ಸಿಂಪಲಾಗಿ ಗೋಧಿ ದೋಸೆ. ಇದು ನಮ್ಮ ಮಧ್ಯಾಹ್ನದ ಊಟ ಫ್ರೆಂಡ್ಸ್, ಸೂಪರಾಗೈತಲ್ಲ. ನನಗೆ ಮಾತ್ರ ಇದು ಔಟ್ ಆಫ್ ಕಂಟ್ರಿ ಊಟ ಥರ ಕಾಣಿಸ್ತೈತೆ. ಸಖತ್ತಾಗಿ ಕಾಣಿಸ್ತೈತೆ ಫ್ರೆಂಡ್ಸ್, ತಿನ್ನೋದೇ ಬೇಡ, ನೋಡ್ತಾ ಇರೋಣ ಅನಿಸ್ತೈತೆ. ಇದಂತೂ ಹೇಳಂಗಿಲ್ಲ, ಬ್ರೆಡ್ ರೋಸ್ಟ್ ಸೂಪರ್ ಆಗಿರುತ್ತೆ. ಸೇಮ್ ಬೇಕ್ರಿ ಬ್ರೆಡ್ ತರನೇ ಐತೆ ಫ್ರೆಂಡ್ಸ್. ಟಾಮ್, ಯು ವಾಂಟ್? ಅವನ್ ಖಾರ ತಿನ್ನಲ್ಲ ಫ್ರೆಂಡ್ಸ್, ಅವನಿಗೆ ರೋಸ್ಟ್ ಬ್ರೆಡ್ ಮಾತ್ರ ಹಾಕ್ತೀನಿ. ತಗೋ ಟಾಮ್, ಬ್ರೆಡ್ ರೋಸ್ಟ್ ಸೂಪರ್ ಯಮ್ಮಿ. ಹೋದ ಅವರ ಫ್ರೆಂಡ್ಸ್ಗೆ ಮುಚ್ಚಿಡಕ್ ಹೋದ. ಅದಕ್ಕೆ ಟಾಮ್ ನಾನು ಹಿಂಗೆ ಕೊಡಲ್ಲ. ಅವನಂಗೆ ಬಿಡಿ ಫ್ರೆಂಡ್ಸ್, ಆವಾಗ ಸಮಾಜ ಸೇವೆ ಮಾಡ್ತಾ ಇರ್ತಾನೆ, ಅಂದ್ರೆ ಬೇರೆ ನಾಯಿಗಳಿಗೆಲ್ಲ ಊಟ ಕೊಡ್ತಾ ಇರ್ತಾನೆ. ಗೋಧಿ ದೋಸೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ನನ್ಗೇನಾರ ಯಾವ್ದಾದ್ರು ತಿಂಡಿ ಸಿಕ್ಲಿಲ್ಲ ತಿನ್ನಕ್ಕೆ ಅಂದ್ರೆ ಸ್ನಾಕ್ಸ್ ಆಗಿ ಗೋಧಿ ದೋಸೆ ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್. ಇದು ನನ್ನ ಟಾಪ್ ಸೀಕ್ರೆಟ್ ವಿಷಯ. ಪಲ್ಯಕ್ಕೆ ಸೂಪರ್ ಆಗಿ ಸೆಟ್ ಆಗ್ತೈತೆ. ಭರ್ಜರಿ ಭೋಜನ ಇವತ್ತು. ಹಾಯ್ ಫ್ರೆಂಡ್ಸ್, ಈಗ ಸಂಜೆ 6 ಗಂಟೆ ಆಯ್ತು. ಫುಲ್ ಮಳೆ ಜಡಿ ಹಿಡ್ಕೊಂಡೈತೆ. ಶಿವಕುಮಾರ್ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸ್ತೈತೆ. ಎಲ್ಲಿ ಎಲ್ಕೊಂಡು ಬರ್ತೈತೋ ಏನ್ ಕತೆನೋ. ಅಯ್ಯೋ ದೇವ್ರೆ. ಶಿವ ನಾನು ಊರ್ಗೋದಾಗೆಲ್ಲ ಮಳೆನೆ, ಶಿವ ಊರ್ಗೋದಾಗೆಲ್ಲ ಮಳೆನೆ. ನೆನ್ಕೊಂಡು ಬರ್ತೈತೆ ಪಾಪ. ಹೋಗಿ ಕೊಡೆ ಎತ್ಕೊಂಡು ಕರ್ಕೊಂಬರೋಣ ಅಂದ್ರೆ ಎಲ್ಲಿ ಬರ್ತೈತೆ ಅಂತ ಅಡ್ರೆಸ್ ಸಹ ಗೊತ್ತಿಲ್ಲ, ಫೋನು ರಿಸೀವ್ ಮಾಡ್ತಿಲ್ಲ ಪಾಪ. ನಾನು ಇಷ್ಟೆಲ್ಲ ಯಾಕೆ ರೆಡಿ ಆಗಿದ್ದೀನಿ ಅಂದರೆ ರೀಲ್ಸ್ಗೋಸ್ಕರ ಫ್ರೆಂಡ್ಸ್. ಇಷ್ಟೆಲ್ಲ ರೆಡಿ ಆಗುತ್ತೆ ರೀಲ್ಸ್ಗೋಸ್ಕರ. ನಾನು ರೆಡಿ ಆದೆ, ಕರೆಂಟ್ ಹೋಯ್ತು. ಸೂಪರ್ ಅಲ್ಲ? ಹಂಗಿರುತ್ತೆ ಫ್ರೆಂಡ್ಸ್, KBRಗೂ ನಮಗೂ ಕನೆಕ್ಷನ್ನು, ಕರೆಂಟ್ ಕನೆಕ್ಷನ್. ಓಕೆ ಫ್ರೆಂಡ್ಸ್, ಶಿವ ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ. ಕರೆಂಟ್ ಬಂದರೆ ಅಷ್ಟರಲ್ಲಿ 1-2-3 ರೀಲ್ಸ್ ಮಾಡಿಕೊಂಡು. ಫ್ರೆಂಡ್ಸ್, ಈಗ ಥರ ನೆನೆಸ್ಕೊಂಡು ನಾನು ವೀಡಿಯೋ ಮಾಡಿದೆ, ಆಗಲೇ ಫೋನ್ ಮಾಡ್ತು. ಶಿವ ಬಂದ್ಬಿಡ್ತು ಫಾರ್ ದ ಫಸ್ಟ್ ಟೈಮು. 6 ಗಂಟೆ ಒಳಗಡೆ ಬಂದೈತೆ. ಯಾವಾಗಲೇ 8 ಗಂಟೆ 7 ಗಂಟೆ ಆಗಿಬಿಡ್ತಿತ್ತು. ಪಾಪ ಮಳೆಯಲ್ಲಿ ಯಾವ ಪರಿಸ್ಥಿತಿಲಿ ಬಂದೈತೋ. ನಾನು ಆ ಕಡೆ ಹೋಗಿ ನೋಡೋ ಪರಿಸ್ಥಿತಿ ಇಲ್ಲ, ಯಾಕಂದರೆ ನನ್ನ ಸೀರೆ ಗಲೀಜಾಗ್ಬಿಡುತ್ತೆ. ಗಂಡನಿಗಿಂತ ಸೀರೆ ಇಂಪಾರ್ಟೆಂಟ್, ಯಾಕಂದರೆ ಒಗಿಬೇಕಾದ್ರೆ ಜೀವ ಬಾಯಿ ಬರೋದು ನನಗೆ ತಾನೆ. ಶಿವಪ್ಪ ಕಮ್ಮಿಂಗು. ಮಳೆ ಸೀರೆ ಉಟ್ಕೊಂಡು ಶಿವ ಎಕ್ಸ್ಪ್ರೆಷನ್ ನೋಡೋಕೆ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ಡೈಲಿ ನಂದಿದೆ ಅವತಾರಗಳು ನೋಡಿ ನೋಡಿ ಶಿವಾಗ ಸಾಕಾಗಿರ್ತೈತೆ. ಎಕ್ಸ್ಪ್ರೆಷನ್ ನೋಡುವ. ಗೊಗ್ಗಯ್ಯ ಬಂದಾಗ ಬರ್ತಾ ಇದೆಯಲ್ಲಪ್ಪಿ, ನೆನ್ಕೊಬಿಟ್ಟಿದ್ಯಾ? ತಾಮು ಪಾತ್ರೆ ತಟ್ಟೆಗೆ ಹೋಗ್ಬೇಡ, ಬಾಯಿಲಿ. ಏನದು ಅಪ್ಪಿ? ಓ, ನನ್ನ ಗಂಡ ಬಂದ ತಕ್ಷಣ ಕರೆಂಟ್ ಬಂತು. ಅದಕ್ಕೆ ನನ್ನ ಬಾಳಿನ ದೀಪನೇ ನೀನು ಅಂತ ಹೇಳೋದು ನಾನು. ಹೆಲ್ಮೆಟ್ ಬಿಚ್ಚಪ್ಪಿ. ಏನು ಬ್ಯಾಗಲ್ಲಿ ಚಿನ್ನ ಬೆಳ್ಳಿ? ಅಫ್ಕೋರ್ಸ್ ಫ್ರೆಂಡ್ಸ್,
ನನ್ಗೆ ನುಗ್ಗೆ ಸೊಪ್ಪು ಚಿನ್ನಕ್ಕಿಂತ ಬೆಳ್ಳಿಗಿಂತ ಜಾಸ್ತಿ. ಅದೇನ ಬ್ರಹ್ಮ ಗಂಟು ಹಾಕಿದ್ಯಾ? ಈ ಗಂಟನ್ ಬಿಚ್ಬೇಕಾರೆ 10 ಜನ ಬರ್ಬೇಕು. ನೀನೇ ಬಿಚ್ಚಪ್ಪ. ನೆನ್ಕ ಬಂದಪ್ಪಿ. ಓ ಮೈ ಗಾಡ್ನೆಸ್. ಬಿದ್ರ ಕಳ್ಳೆ ಆಯ್ತಾ? ವಾವ್, ಮೈ ಫೇವ್ರೇಟ್. ಬನ್ನಿ ಬನ್ನಿ. ಏನಾದ್ರು ಚೇಂಜ್ ಅನಿಸ್ತಿತ್ತಪ್ಪಿ? ನಾನು ಚೇಂಜ್ ಆಗ್ಬಿಟ್ಟು ಮಾಡೋದು ನೀನು ಸೂಪರ್ ಆಗಿದೆಯಾ. ಥ್ಯಾಂಕ್ ಯು. ನಿಮಗೆ ಬಿಸಿ ಬಿಸಿ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳಾ? ಕುಡ್ಕೊ ಬರೋ. ಟೀ ಕುಡಿಯಕ್ ಹೋಗ್ತಿತ್ತಂತೆ ಫ್ರೆಂಡ್ಸ್. ನಾವ್ ಇವತ್ತು ಹಾಲು ಕ್ಯಾನ್ ಕೊಟ್ಟಿಲ್ವಲ್ಲ, ಶಿವ ಇರ್ಲಿಲ್ವಲ್ಲ, ಅವರು ಹಾಕ್ಬಿಟ್ಟವ್ರೆ ಡೈರಿಗೆ. ಇವತ್ತು ಹಾಲು ಇಲ್ಲ. ಓ ಮೈ ಗಾಡ್ ಅಪ್ಪಿ, ನಾಳೆ ಕಳ್ಳೆ ಸರ್ಗ ಹಾಲು ಬೇಕೇ ಬೇಕಲ್ವೇನಪ್ಪಿ? ಓಕೆ, ನಾಟಿ ಹಾಲಿದ್ರೆ ಸರಿ. ಇವಾಗ ಹೊರಿ ನೆನ್ಸಿಕಣ. ಕಳ್ಳೆ ಬಿದ್ರ ಚಿಗುರು ನಾಳೆ ಫುಲ್ ಜಮಾಯಿಸಿ. ಓಕೆ ಫ್ರೆಂಡ್ಸ್, ಶಿವ ಊರಿಂದ ಏನೇನು ಗಂಟು ಮುಟ್ಟೆ ತಂದೈತೆ ಎಲ್ಲ ನೋಡುವ. ಓಕೆ ಫ್ರೆಂಡ್ಸ್, ಇವಾಗ ಶಿವ ಏನೇನ್ ತಂದಿದೆ ನೋಡೋಣ. ಯಪ್ಪ, ಈ ಜುಮ್ಕಿಂದ ಪ್ರಾಣನೇ ಹೋಗ್ತಿದೆ. ಇಷ್ಟೆಲ್ಲ ಕಷ್ಟಪಟ್ಟು ರೆಡಿ ಅದ. ಒಂದು ಅಪ್ರಿಶಿಯೇಟ್ ಇಲ್ಲ, ಒಂದು ಬುಲ್ಶೀಟ್ ಇಲ್ಲ. ನುಗ್ಗೆ ಸೊಪ್ಪು ಅಂದ್ರೆ ನನಗೆ ಫೇವ್ರೆಟ್ ಫ್ರೆಂಡ್ಸ್. ಎಲ್ಲಾನು ಫೇವ್ರೇಟೆ, ಅದ್ರಲ್ಲಿ ದಿಸ್ ಇಸ್ ಒನ್. ಏನೇನ್ ಮಾಡ್ಬೋದು ಇದ್ರಲ್ಲಿ? ನುಗ್ಗೆ ಸೊಪ್ಪು, ಉಪ್ಸಾರು, ಬಸ್ಸಾರು, ಸೊಪ್ಸಾರು, ವಡೆ, ಬೋಂಡ. ಓ ಮೈ ಗಾಡ್, ಇದಂತೂ ನೋಡಿ ಫ್ರೆಂಡ್ಸ್. ಬಿದ್ರ ಕಳ್ಳೆ ಮುರ್ಕೊ ಬಂದಾಗ ಈ ತರ ಇರ್ತೈತೆ, ಬಿದ್ರ ಚಿಗುರಿದು. ಇದು ಶಿವ ಅವ್ರ ಇತ್ಲ ಕಡೆ ಒಂದು ಬಿದ್ರ ಗಿಡ ಐತೆ, ಅಲ್ಲಿ ಕಿತ್ಕೊ ಬಂದಿರೋದು. ಇದ್ರ ಸಾಂಬಾರ್ ಇರುತ್ತೆ. ಪ್ರೆಗ್ನೆಂಟ್ ಹೆಣ್ಮಕ್ಳು ತಿಂದ್ರೆ ಹಂಗೆ ಅಬಾರ್ಷನ್ ಆಗ್ಬಿಡುತ್ತೆ. ಇದನ್ನ ಹೆಣ್ಮಕ್ಳು ಟ್ರೈ ಮಾಡಬೇಡಿ. ಹೆಣ್ಮಕ್ಳಲ್ಲ, ಪ್ರೆಗ್ನೆನ್ಸಿ ಹೆಣ್ಮಕ್ಳು ಟ್ರೈ ಮಾಡಬೇಡಿ. ಗಂಡ್ಮಕ್ಳು ಮಿಸ್ ಮಾಡದೆ ಟ್ರೈ ಮಾಡಿ. ಕಿಡ್ನಿ ಸ್ಟೋನ್ ಆಗಿದ್ರೆ ಇದು ಒಳ್ಳೆ ಮೆಡಿಸನ್. ಇದನ್ನ ಶಿವನೇ ಬಿಡಿಸ್ಬೇಕು. ಇದು ಸಣ್ಣ ಸಣ್ಣ ಮುಳ್ಳೈತೆ ಮೇಲೆ ಎಲ್ಲ ಚುಚ್ಕೊಂಡ್ಬಿಡ್ತಿದೆ. ಇವೆರಡೇನ ತಂದಿದ್ದು? ಓ ಮೈ ಗಾಡ್. ಅಂದ್ರೆ ನಾನು ಇನ್ನ ಸೊಪ್ಪು ಅದಿದ್ದು ತಗೋಬತ್ತೈತೆ ಹಳ್ಳಿಯಿಂದ ಅನ್ಕೊಂಡೆ. ಈ ತರ ಅಂದ್ರೆ ಉದ್ದುತ್ತ ಕೋಂತ ಇರ್ತೈತಲ್ಲ ಫ್ರೆಂಡ್ಸ್, ಅದಕ್ಕಿಂತ ಈ ತರ ಕುಳ್ಳಗೆ ಡುಮ್ಕಿರೋದು ಟೇಸ್ಟ್ ಜಾಸ್ತಿ ಇರ್ತೈತೆ. ಇದನ್ನ ಒರೆಯೋದು ಹೆಂಗೆ ಅಂದ್ರೆ ಬಿಡಿಸೋದು ಅದೆಲ್ಲ ಶಿವ ಆಮೇಲೆ ಬಂದು ಹೇಳ್ಕೊಡ್ತೈತೆ. ಇದು ಶಿವ ಕೆಲಸ, ಇದು ಗಂಡ್ಮಕ್ಳು ಮಾಡೋ ಕೆಲಸ, ನಾವು ಮಾಡೋದಲ್ಲ. ಬಿಸಿ ಬಿಸಿ ಬ್ರೆಡ್ ರೋಸ್ಟ್, ಮಳೆಗೆ ಚಳಿಗೆ ಸೂಪರ್ ಬ್ರೆಡ್ ರೋಸ್ಟ್. ಏನಪ್ಪೇ, ಏನ್ ರೋಸ್ಟ್ ಈಗ ಮಾಡಿದ್ನಲ್ಲ? ಹಾ, ಏನ್ ಅನ್ಕೊಂಡಿದ್ಯಪ್ಪಿ ನನ್ನ? ರೋಬೋ. ಚೆನ್ನಾಯ್ತಾ? ಕರ್ಮ ಅಂದ್ರೆ ಸೂಪರ್ ಇರ್ತದಲ್ಲ. ನಾನೇ ಮಾಡಿದ್ದು. ಬೇಕರಿ ಚೆನ್ನಾಯ್ತಾ? ನಾನ್ ಮಾಡಿದ್ ಚೆನ್ನಾಯ್ತಾ? ನಿಜವಾಗ್ಲೂ ಹೇಳಪ್ಪ, ಸುಳ್ಳು ಹೇಳ್ಬೇಡ. ಬೇಕರಿಯಲ್ಲಿ ಚೆನ್ನಾಗಿರ್ತೈತೆ, ಸೂಪರ್ ಐತೆ. ಮಧ್ಯಾಹ್ನಕ್ಕಿಂತ ಸೂಪರ್ ಆಗೈತೆ. ಅಂದ್ರೆ ಪಲ್ಯ ತಂಗ್ಳಾದಷ್ಟು ಟೇಸ್ಟ್ ಜಾಸ್ತಿ ಅನ್ನಿ. ನೋಡಿ ಫ್ರೆಂಡ್ಸ್, ಬಿದ್ರ ಕಳೆನ ಹಿಂಗೆ ಬಿಡಿಸ್ಕೋಬೇಕು. ಅದು ಸಿಪ್ಪೆ ಸುತ್ತಿ 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 ಬಿಚ್ಕೋಬೇಕು, ಬಾಳೆಹಣ್ಣು ಸಿಪ್ಪೆ ತರ. ಚಾಕುಲ್ ಸುಲ್ಕೋಪಿ ಬಂದಿರೋದ್ರ ಕೈಯಲ್ಲಿ. ಚಾಕು ನಿಂದೇನೆ ಐತೆ. ಈ ಕೆಲ್ಸನ ಗಂಡ್ಮಕ್ಳ ಕೈಲೇ ಮಾಡಿಸ್ಬೇಕು. ಫೋನ್ ಬಂದ್ರೆ ಡಮಾರ್ ಅಂತ ಈಡ್ಗಾಯಿ ಹಾಕ್ಬೇಕು. ಇದು ಟೇಸ್ಟ್ ಇರ್ತೈತೆ ತಾನೆ ಸಣ್ಣ ಕಳ್ಳೆಗಿಂತ? ಸೊಪ್ಪು ಇದ್ರ ಜೊತೆಗೆ ಎಲ್ಲ ಕಾಳು, ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಹಾಕ್ಬೇಕು. ತರಕಾರಿ ಕ್ಯಾರೆಟ್ ಬೀನ್ಸ್ ಐತೆ ಅಷ್ಟೇ ಸಾಕ. ಕಾಳು ಎಲ್ಲ ಕಾಳು ಐತಪ್ಪಿ. ಒಂದು ಕಾಳಲ್ಲ, ಎಲ್ಲ ಮಿಕ್ಸ್ ಕಾಳು ಹಾಕ್ಬೇಕು. ಕಳ್ಳೆ ಸಾರು ಅಂದ್ರೆ ಎಲ್ಲ ತರಕಾರಿ ಹಾಗಲಕಾಯಿ ಬಿಟ್ಟು ಎಲ್ಲ ತರಕಾರಿ, ಎಲ್ಲ ಕಾಳು, ಎಲ್ಲ ಸೊಪ್ಪು ಹಾಕೋದು. 101 ಕಾಳು, 101 ಸೊಪ್ಪು. ನನ್ ಪಾಲ ಬಿಲ್ಡಪ್ಪ. ಫ್ರೆಂಡ್ಸ್, ರಾತ್ರಿ ಅಡುಗೆಗೆ ಅವರೆಕಾಳು ಒಂದಿಡಿ ಸುಲ್ದಿಟ್ಟಿದ್ದೆ ಬೆಳಗ್ಗೆ. ಅದು ಮತ್ತೆ ಟೊಮೊಟೊ ಬೇಯಿಸಕ್ ಹಾಕಿದೀನಿ. ಇದೇನಕ್ಕೆ ಅಂದ್ರೆ ನುಗ್ಗೆ ಸೊಪ್ಪು ಒಂದಿಡಿ ಹಾಕ್ಬಿಟ್ಟು ರುಬ್ಬದೇನೆ ಬಸ್ಸಾರು ಮಾಡಕ್ ಫ್ರೆಂಡ್ಸ್. ರುಬ್ದೇನೆ. ಏನ್ ಫ್ರೆಂಡ್? ಅದನ್ನ ನೀವ್ ಹೇಳ್ಬೇಕಾಗಿದ್ರು.
ವಾವ್, ಕಲ್ಪನಾ ಹತ್ರ ಕಾಣಿಸ್ತಿದ್ದೀನಲ್ಲ. ಕಲ್ಲು ಹೊಟ್ಟೆ ಒಳಗೆ ಇರಲ್ಲ ಕಲ್ತದೆ. ಮಸಾಲೆ ರುಬ್ಬಿಕೊಳ್ಳದೆ ಬಸ್ಸಾರು ಮಾಡ್ಬೇಕಂದ್ರೆ ಹಿಂಗೆ ಅವರೆಕಾಳು, ಟೊಮೊಟೊ, ಉಪ್ಪು ಬೇಯಕ್ಕೆ ಇದು ಬೇಯ ಗಂಟ ಗಂಡನ ಜೊತೆ ಒಂದ್ ಸ್ವಲ್ಪ ಕೆಲಸ ಇದೆ ಇಲ್ಲಿ. ಹಳ್ಳಿ ಕಡೆ ಪ್ರತಿಯೊಂದು ಮನೇಲೂ ನುಗ್ಗೆ ಸೊಪ್ಪು ಮರ ಇರ್ತಿದೆ ಫ್ರೆಂಡ್ಸ್. ಇದೇ ತಿಂತಾ ಇರ್ತಾರೆ ಮಾಡ್ಕೊಂಡು. ಮೊನ್ನೆ ಹೋದಾಗ ನಾವು ಹೋಗಿ ಕಿತ್ಕೊಬರೋಣ ಅಂತ ಹೋಗಿದ್ದು, ಅದು ಯಾಕೋ ಗೊತ್ತಿಲ್ಲ. ನಾನು ಹೋದಾಗ ಏನೂ ಕಿತ್ತರಕ್ಕಾಗಲ್ಲ, ಮನೆ ಕೆಲಸ ಅದು ಇದು ಸರ್ ಹೋಗ್ತೈತೆ ಫ್ರೆಂಡ್ಸ್. ಒಂದು ನಿಮಿಷ ಇರಪ್ಪಿ ನೋಡಿ, ಇದಿಷ್ಟುದ್ದ ಆಯ್ತಾ, ಬಿಡಿಸಿದ್ರೆ ಇಷ್ಟೇ ಉದ್ದ ಆಗೋದು. ಆ ಥರ ಸಿಪ್ಪೆ ಸುಲಿತಾ ಇರಬೇಕು, ಸಣ್ಣ ಮುಳ್ಳಿರ್ತೈತೆ. ಹೇಳಪ್ಪಿ ಇದರ ಪರಿಣಾಮಗಳೇನು ಹೇಳಪ್ಪಿ? ಉಪಯೋಗಗಳು, ಉಪಯೋಗಗಳು, ದುರುಪಯೋಗಗಳು ಏನೋ ಒಂದು ಹೇಳಪ್ಪಿ. ಸಾಕಂತ ಗಾಡಿ ಓಡಿಸಿ ಗಾಡಿ ಓಡಿಸಿ ಸಾಕಾದ್ರೆ ನಾನೇನು ಮಾಡ್ಲಪ್ಪಿ? ಕಳ್ಳೆ ಹೊರೆಯೋದು ನನಗೆ ಬರಲ್ಲ ಫ್ರೆಂಡ್ಸ್. ಬಿಡಿಸ್ಕೊಳಕ್ಕೆ ನಾನು ಅಡಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನುಗ್ಗೆ ಸೊಪ್ಪು ಬಿಡಿಸ್ಕೊಬಾರ್ದಾ? ಬಿಡಿಸಪ್ಪಿ ಏನಾಗಲ್ಲ, ಅದ್ ಮುಟ್ಟಿದ್ರೆ ಕೈಯೆಲ್ಲ ಮುಲ ಅಂತೈತೆ. ನಾನೇನೋ ಹೇಳ್ತಾ ಇದೀನಿ. ಸರಿ, ಕಳ್ಳೆ ಬಗ್ಗೆ ಹೇಳೋಣ ಫ್ರೆಂಡ್ಸ್ಗೆ. ನಮ್ಮಿಬ್ಬರು ಮಾತುಕತೆ ಮಧ್ಯರಾತ್ರಿ ಇಟ್ಕೊಳ್ಳೋಣ. ಹೇಳಪ್ಪಿ, ಎಲ್ಲರೂ ಮಾಡ್ಕೊಂಡು ತಿನ್ಬಿಡ್ತಾರೆ. ಮಾತಾಡೋದು ಅರ್ಥ ಆಗಲ್ಲ. ಇಲ್ಲ, ಅರ್ಥ ಆಗ್ತೈತಿ. ಇವಾಗ ಹೇಳು, ವಾಲ್ಯೂಮ್ ಜಾಸ್ತಿ ಮಾಡ್ಕೊಂಡು ಹೇಳು. ಹೇಳಪ್ಪಿ. ಸರಿ, ನೀನ್ ಹೇಳು ನನಗೆ, ನಾನು ನಮ್ಮ ಫ್ರೆಂಡ್ಸ್ ಹೇಳ್ತೀನಿ ಏನೇನ್ ಮಾಡ್ಬೇಕು ಹೇಳಿದ್ರು. ಹಂಗಲ್ಲ, ಏನಕ್ ತಿಂತಾರೆ ಅಂತ ಹೇಳು. ಕಲ್ಲಕ್ ತಿಂತಾರಂತೆ ಫ್ರೆಂಡ್ಸ್. ಹೊಟ್ಟೆ ಕಲ್ಲು ಬೇಕಾದ್ರೆ ಇದನ್ನ ತಿಂದ್ರೆ ಹೊಟ್ಟೆ ಕಲ್ಲು ಬರ್ತೈತೆ ಅಂತೆ. ಹೊಟ್ಟೆಲ್ ಕಲ್ಲು ಕರಗ್ತದೆ, ಹೊಟ್ಟೆಲ್ಲ ಕ್ಲೀನ್ ಆಯ್ತದೆ. ಆಮೇಲೆ ಹಸುಗಳು ತಿಂದ್ರೆ ಏನಾಗ್ತೈತೆ? ಹಸುಗಳು ತಿಂದ್ರೆ ಸ್ವರ್ಗ ಲೋಕಕ್ಕೆ ಹೋಯ್ತವೆ. ಹಂದಿ ಫೋನ್ ಮಾಡ್ತೈತಲ್ಲ. ಪ್ರೆಗ್ನೆಂಟ್ ಹೆಣ್ಮಕ್ಳು ತಿನ್ಬೇಡಿ ಫ್ರೆಂಡ್ಸ್, ಇದು ತುಂಬಾನೇ ಹೀಟು. ಇದು ನಾವ್ ಮಾಡ್ತಾರದ್ ಮೇನ್ ಕಾರಣ ಮಳೆ ಹಿಡ್ಕೊಂಡೈತಲ್ಲ, ಕೋಲ್ಡ್ ಇವಾಗ ವಾತಾವರಣ, ಅದಕ್ಕೋಸ್ಕರ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಎಂತ ವಿಪರ್ಯಾಸ. ಆದಷ್ಟು ಈಟ್ ಐಟಮ್ಸ್ ಎಲ್ಲ ಕೋಲ್ಡ್ ಅಲ್ಲೇ ಬೆಳೀತೈತೆ, ಅಂದ್ರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲೇ ಬೆಳೀತೈತೆ. ಅದಕ್ಕೆ ನಾನು ವರ್ಷಕ್ಕೊಂದ್ಸಲ ಆದ್ರೂ ಶಿವಾಗ ತಿನ್ನಿಸ್ತೀನಿ ಸಾಂಬಾರು. ವರ್ಷಕ್ಕೊಂದ್ಸಲ ಏನು, ಕನಕಪುರ ಕಡೆ ಗೊತ್ತಿಲ್ಲ, ಇವ್ರೂರ್ ಕಡೆ ಈ ಸೀಸನ್ ಅಲ್ಲಿ ಈ ಸಾರೆ ತನಪೆ ವಾರಕ್ಕೊಂದ್ಸಲ ಆದ್ರೂ ಮಾಡ್ತಾ ಇರ್ತಾರೆ. ಇರೋ ಗಂಟ ದಿನ ಮಾಡ್ಕೊಂಡ್ ತಿಂತಾರಂತೆ. ಯಾಕೆ? ಅದೇ ಪ್ರೆಗ್ನೆಂಟ್ ಹೆಣ್ಮಕ್ಳು ತಿನ್ಬಾರ್ದು, ಬೇರೆ ಎಲ್ಲರೂ ತಿನ್ಬೋದು ಫ್ರೆಂಡ್ಸ್. ಹೆಣ್ಮಕ್ಳಿಗೂ ಸ್ಟೋನ್ ಪ್ರಾಬ್ಲಮ್ಗಳು ಆಗುತ್ತೆ, ಅವರು ತಿನ್ನಿ. ಹೇಳ್ಬೇಕಾದ್ರೆ ಕಾಡೊಳಗೆ ಕಿತ್ಕೊ ಬರಂಗಿಲ್ಲ. ಇದು ಮನೆಯಿಂದ ಇತ್ಲತ್ರ ಬೆಳೆದಿರೋದು. ಅವೆಲ್ಲ ಫಾರೆಸ್ಟ್ ಅಲ್ಲಿ ಬೆಳೆಯೋವು, ಅವೆಲ್ಲ ಇವಾಗ ರೂಲ್ಸ್ ಐತೆ. ನುಗ್ಗೆ ಸೊಪ್ಪು ಕೆಳಗಡೆ ಇಟ್ಕೊಂಡ್ ಬಿಡಿಸ್ಬಾರ್ದು ಫ್ರೆಂಡ್ಸ್. ಅದಕ್ಕೆ ಕವರಲ್ಲಿ ಹಿಂಗ್ ತೊಡೆ ಮೇಲೆ ಇಟ್ಕೊಂಡ್ ಬಿಡಿಸ್ತಾ ಇದೀನಿ. ನುಗ್ಗೆ ಸೊಪ್ಪು ಅದೆಷ್ಟು ಇಷ್ಟನೋ ನನಗೆ ನುಗ್ಗೆ ಸೊಪ್ಪು ಅಂದ್ರೆ. ಇದನ್ನ ನಮ್ ಕಡೆ ಫ್ರೆಂಡ್ಸ್, ಅಂದ್ರೆ ನಮ್ ಬಯಲ್ಸೀಮೆ ಕಡೆ ಬರೀ ಮೊಟ್ಟೆ ಫ್ರೈ ಮಾಡಕ್ ಮಾತ್ರ, ಮತ್ತೆ ಬೋಂಡ, ಕಡಲೆ ಹಿಟ್ಟು ಬೋಂಡಕ್ಕೆ ಬಳಸ್ತಾರೆ. ಶಿವರೂರ್ ಕಡೆ ಇದೆ ಉಪ್ಸಾರು. ಓ ಮೈ ಗಾಡ್, ಶ್ರಾವಣ ಬಂದ್ಬಿಡ್ತು. ಇಲ್ಲಾಂದಿದ್ರೆ ಇದ್ರಲ್ಲಿ ಮೊಟ್ಟೆ ಫ್ರೈ ಮಾಡಿದ್ರೆ ನೆನ್ಸ್ಕೊಳ್ಳೋದು ಬೇಡ. ಶ್ರಾವಣ ಮುಗಿಲಿ, ಇನ್ನೊಂದ್ಸಲ ನುಗ್ಗೆ ಸೊಪ್ಪು ತಿನ್ವಾ. ಈ ವರ್ಷ ತಂದ್ಕೊಟ್ಟೈತ ನುಗ್ಗೆ ಸೊಪ್ಪು, ನೆಕ್ಸ್ಟ್ ವರ್ಷ ತನಕ ಕಾಯ್ಬೇಕು ಫ್ರೆಂಡ್ಸ್. ಊರ್ಗೆ ಹೋದಾಗೆಲ್ಲ ಕಿತ್ಕೊಬರಕ್ಕಾಗಲ್ವಾ? ನುಗ್ಗೆಕಾಯಿ ಕಿತ್ಕೊಬತ್ತೀನಿ ಅಂದೆಪ್ಪೆ. ಇನ್ನ ಬೆಳಿಲಿಲ್ಲ, ಸೀಸನ್ ಮುಗ್ದೋಗೈತೆ ಹಂಗಾರೆ. ನಮ್ಮ ಫ್ರೆಂಡ್ಸ್ಗಳು ತೋರಿಸ್ಬೇಕಾ? ನಿಮ್ ಫ್ರೆಂಡ್ಸು? ಅಯ್ಯಯ್ಯೋ ದೇವ್ರೆ, ಹತ್ರದಿಂದ ನೋಡ್ಬೇಕಂತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆಗಿದೆ. ಇಷ್ಟು ಸಾಕು ನಮ್ಮಿಬ್ಬರಿಗೆ. ಮಸ್ತು ಒಂದಿನ ಪೂರ್ತಿ ಆಗ್ತೈತೆ ನಮ್ಗಿದು. ಬೆಳಗ್ಗೆ ಮಾಡ್ತೀನಾ, ಸಂಜೆ ತನಕ ಜಮಾಯಿಸ್ತಾ ಇರೋದೆ. ನೋಡಿ ಫ್ರೆಂಡ್ಸ್, ಹತ್ರ ಹೊರ್ಕೋಬೇಕು. ಆಲೂಗಡ್ಡೆ ಚಿಪ್ಸ್ ತರ ತೆಳ್ಳಗೆ ತನಪೆ. ಹಿಂಗ್ ಹಿಡ್ಕೊಂಡು ಸೈ 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 ಸೈ
ಅಂದ್ರೆ ಬಾಯಲ್ಲಿ ನಾವು ಸೈ ಅಂತ ಹೇಳ್ಬಾರ್ದು. ಚಾಕುನಲ್ಲಿ ಹಿಂಗಂತ ಇದ್ರೆ ಸ್ಲೈಸ್ ಆಗಿ ಬರ್ತಿದೆ. ಸ್ಲೈಸ್ ಆಗಿ ಬರ್ಬೇಕು. ಆಲೂಗಡ್ಡೆ ಚಿಪ್ಸ್ ತರ ತೆಳ್ಳಗೆ, ಅಷ್ಟು ತೆಳ್ಳ ಬೇಡ, ಒಂದ್ ಸ್ವಲ್ಪ ಮಂದ, ಸಾಂಬಾರಲ್ಲಿ ತಿನ್ನೋಕ್ ಸಿಗ್ಬೇಕು ಆತರ. 1 ವರ್ಷ ಕಾಯ್ತೀನಿ ನಾನು ಈ ಸಾಂಬಾರ್ ತಿನ್ನೋದಕ್ಕೆ. ವರ್ಷಕ್ಕೆ ಒಂದೇ ಸಲ ಸಿಗೋದಲ್ವಾ ಕಳ್ಳೆ, ಈ ಸೀಸನ್ ಮಾತ್ರ. ಅದಕ್ಕೆ ಐಟಮ್ಸ್ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗ್ತೈತೆ ಫ್ರೆಂಡ್ಸ್. ಇರೋರು ಎಲ್ಲ ಐಟಮ್ಸ್ ಹಾಕಿ ಮಾಡ್ತಾರೆ, ನಮ್ಮಂತವ್ರು ಇರೋದ್ರ ಮಾಡ್ತಾರೆ. ಹಂಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಬೆಳಗ್ಗೆಗೆ ವೇಟ್ ಅಂಡ್ ಸಿ ಫ್ರೆಂಡ್ಸ್. ನೀವು ಇದ್ರ ಬಗ್ಗೆ ಗೊತ್ತಿಲ್ದಿರೋ ಸಹ ಮಾಡ್ಕೊಂಡು ತಿನ್ಬೇಕು. ನಾನು ಸಹ ಟ್ರೈ ಮಾಡ್ತೀನಿ ಕೊಡಪ್ಪೆ. ಹತ್ರದಿಂದ ನಮ್ಮ ಫ್ರೆಂಡ್ಸ್ ತೋರಿಸ್ತೀನಿ. put this ಬಟ್ಲು, take this knife, put this ಇದೇನಂತಾರಪ್ಪ ಇಂಗ್ಲಿಷಲ್ಲಿ, ನನಗೆ ಗೊತ್ತು, ಬಿದ್ರಸ್ ಚಿಗ್ರಸ್ ಹಿಂಗ ಫ್ರೆಂಡ್ಸ್. ರೋಲ್ ಮಾಡ್ಕೊಂಡು ಹಿಂಗೆ ಮಾಡಬೇಕು. ನೀನು ಅಡುಗೆ ಮಾಡಿಯಾ? ಫುಲ್ಲು ತುದಿವರೆಗೂ ಹೊರ್ಕೋಬೇಕು. ಹಿಂಗೆ ಸಣ್ಣ ಸಣ್ಣದಾಗಿ ಹೆಚ್ಕೋಬಹುದು ಬೇಕಾರೆ. ಹಿಂಗೆ ಹೆಚ್ಚಪ್ಪಿ ಸೂಪರ್ ಆಗಿರುತ್ತೆ ಸಾಂಬ್ರಲ್ಲಿ ತೋರ್ಸಕ್ಕೆ. ರೌಂಡ್ ಆಗಿ ಹೆಚ್ಚಪ್ಪಿ ಸಾಂಬ್ರಲ್ಲಿ ಚೆನ್ನಾಗಿ ಕಾಣಿಸ್ತೈತೆ. ಹಂಗೆ ಹೆಚ್ಚು. ಒಂದ್ ನೈಟ್ ಫುಲ್ಲು ಅದನ್ನ ನೀರಲ್ಲಿ ನೆನ್ಸಿಡ್ಬೇಕು ಫ್ರೆಂಡ್ಸ್. ತೋರಿಸ್ತೀನಿ ಆಮೇಲೆ. ಅಲ್ಪ ಸ್ವಲ್ಪ ಕಲ್ತಿದೀವಿ ಅಷ್ಟೇ. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಗೊತ್ತು ಶಿವಕುಮಾರ್ಗೆ, ಆದ್ರೆ ಹೇಳ್ತಾ ಇಲ್ಲ. ಹೇಳು ಅಂದ್ರೆ ನೀವೆಲ್ಲ ಕಲ್ತ್ಕೊಂಡ್ಬಿಡ್ತೀರಾ ಅಂತ ಹೊಟ್ಟೆ ಕಿಚ್ಚು ಪಡ್ತೈತೆ ಫ್ರೆಂಡ್ಸ್. ಈ ಬುಡದ ಹತ್ರ ಸ್ವಲ್ಪ ಗಟ್ಟಿ ಇರ್ತೈತೆ, ಅದನ್ನ ಕಟ್ ಮಾಡಿ ಹಾಕ್ಬಿಡ್ಬೇಕು ಸೈಡ್ಗೆ. ಅದು ಗಟ್ಟಿ ಇರುತ್ತೆ ಸಾಂಬಾರಲ್ಲಿ ಅನ್ಬಿಟ್ಟು ಅಷ್ಟೇ. ಫ್ರೆಂಡ್ಸ್, ಈ ತರ ಕಳ್ಳೆ ಎಲ್ಲ ಬಿಡಿಸ್ಕೊಂಡಿದೀವಿ, ಸಾರಿ ಕಟ್ ಮಾಡ್ಕೊಂಡಿದೀವಿ. ಇದಕ್ಕೆ ನೀರ್ ಹಾಕಿ ನೆನ್ಸಿಡ್ಬೇಕು ಒಂದ್ ನೈಟು. ಇದು ಬಸ್ಸಾರ್ಗೆ ನುಗ್ಗೆ ಸೊಪ್ಪು, ಹುಣಸೆ ರಸ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕೊತ್ತಂಬರಿ ತಗೊಂಡಿದ್ದೀನಿ. ಕರ್ಬೇವಿಲ್ಲ ಫ್ರೆಂಡ್ಸ್. ಈಗ ಅಡುಗೆ ಸ್ಟಾರ್ಟ್ ಮಾಡೋಣ. ಇದನ್ನ ನೆನೆಸ್ಬಿಡ್ತೀನಿ ಮೊದಲು. ಬೆಳಗ್ಗೆವರೆಗೂ ಇದನ್ನ ಈ ತರನೇ ಬಿಟ್ಬಿಡ್ತೀನಿ. ಚೆನ್ನಾಗಿ ನೆನೀತೈತೆ. ಇದು ಯಾಕೆ ನೆನೆಸ್ಬೇಕು ಏನು ಅಂತ ನಾಳೆ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಈಗ ಅವರೆಕಾಯಿ ಟೊಮೊಟೊ ಬೇಕಾಕಿದ್ನಲ್ಲ, ಟೊಮೊಟೊನ ಸಪ್ರೇಟ್ ತಗೊಂಡು ಅದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಇದಕ್ಕೆ ನುಗ್ಗೆ ಸೊಪ್ಪು ಹಾಕೋಬೇಕು. ಆಗಲೇ ಉಪ್ಪು ಹಾಕೊಂಡಿರೋದ್ರಿಂದ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನುಗ್ಗೆ ಸೊಪ್ಪು ಏನು 1-2-3 ನಿಮಿಷ ಅಷ್ಟೇ ಫ್ರೆಂಡ್ಸ್, ಬೇಗನೆ ಬೆಂದ್ಕೊಬಿಡುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊತಾ ಇರಬೇಕು. ಜೊತೆಗೆ ತೆಂಗಿನಕಾಯಿ ತುರಿ ಹಾಕಿ ಬೇಯಿಸ್ಕೊಳ್ತೀನಿ ನಾನು. ಪಲ್ಯ ಮಾಡ್ಕೋಬೇಕಾದ್ರೆ, ಅಂದರೆ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಸೊಪ್ಪನ್ನ ಕೆಲವರು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾರೆ. ಹಂಗೂ ಮಾಡ್ತೀನಿ, ಹಿಂಗೂ ಮಾಡ್ತೀನಿ. ಈ ಥರ ತೆಂಗಿನಕಾಯಿನೂ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. 1-2 ನಿಮಿಷ ಸೊಪ್ಪು ತೆಂಗಿನಕಾಯಿ ಎಲ್ಲ ಬೇಯಿಸ್ಕೊಂಡಿದ್ದಾದ್ಮೇಲೆ ಸೈಡಿಗೆ ಬಸ್ಕೊಂಡು ಅದೇ ಪಾತ್ರೆಯಲ್ಲೇ ಸಾಂಬಾರು ಮಾಡ್ಕೋಬೇಕು ಫ್ರೆಂಡ್ಸ್. ಸಾರಿ, ಇದು ಒಗ್ಗರಣೆಗೆ ಮಾಡ್ಕೊಳ್ತಾ ಇರೋದು. 1 ಸ್ಪೂನಷ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿಗೆ ಆಗಷ್ಟು ಮಾತ್ರ ಸ್ವಲ್ಪ ಉಪ್ಪು ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಇದು ಸೊಪ್ಪು ಪಲ್ಯಕ್ಕೆ. ಏನು ಅಂದರೆ ಸೊಪ್ಪು ಪಲ್ಯ, ತರಕಾರಿ ಪಲ್ಯ ಮಾಡ್ಬೇಕಾದ್ರೆ ಈರುಳ್ಳಿನ ಆದಷ್ಟು ಅರ್ಧಂಬರ್ಧ ಬೇಯಿಸ್ಕೋಬೇಕು. ಆವಾಗ ತಿನ್ಬೇಕಾದ್ರೆ ಸೂಪರ್ ಟೇಸ್ಟ್ ಇರುತ್ತೆ. ಟ್ರೈ ಮಾಡಿ. ಅರ್ಧಂಬರ್ಧ ಈರುಳ್ಳಿ ಬೆಂದಮೇಲೆ ಬಸ್ತಿತ್ಕೊಂಡಿರೋ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪುಗಳಲ್ಲಿ ಇದು ನನ್ನ ಫೇವ್ರೆಟ್ ಸೊಪ್ಪು ಫ್ರೆಂಡ್ಸ್. ಅಂದರೆ ಇದು ನನ್ನ ಫೇವ್ರೆಟ್ ಪಲ್ಯ. ಅವರೆಕಾಳು, ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಮಾಡೋ ಸೂಪರ್ ಇರುತ್ತೆ. ಇಷ್ಟೇ ಸಿಂಪಲಾಗಿ ಪಲ್ಯ ರೆಡಿ. ಅದನ್ನು ಸೈಡಿಗೆ ಬಸ್ಕೊಂಡು ಅದೇ ಪಾತ್ರೆಯಲ್ಲೇ ಸಾಂಬಾರು ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಪಾತ್ರೆ ತೊಳಕ್ಕೆ ಕಷ್ಟ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರ್ಬೇ ಸೊಪ್ಪು ಇರಲಿಲ್ಲ ಫ್ರೆಂಡ್ಸ್, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೆ ಮಾತ್ರ ಸಾಂಬಾರ್ಗಲ್ಲ, ಹಾಗಾಗಿ ಈರುಳ್ಳಿ ಚೆನ್ನಾಗಿ ಒಗ್ಗರಣೆ ಆಗಬೇಕು. ಆಮೇಲೆ ಸೈಡಲ್ಲಿ ಟೊಮೊಟೊ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಸಿಪ್ಪೆ ತೆಗೆದು ಅದನ್ನು ಹಾಕ್ಕೋಬೇಕು. ಈಗ ಸೊಪ್ಪಸ್ತಿರೋ ನೀರು ಹಾಕ್ಕೋಬೇಕು. ಎಕ್ಸ್ಟ್ರಾ ನೀರು ಏನೂ ಹಾಕ್ಕೊಳ್ಳೋಂಗಿಲ್ಲ, ಅದೇ ನೀರೇ ಸಾಕಾಗುತ್ತೆ. ಅದಕ್ಕೆ ಸಾಂಬಾರು ಪುಡಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕೆ ಬಿಡಬೇಕು. ಅದು ಕುದಿಯೋಕೆ ಸ್ಟಾರ್ಟ್ ಆಗ್ತಿದೆ ಅನ್ನೋವಾಗ ಹುಣಸೆ ರಸ ಕಲಸಿಟ್ಕೊಂಡಿದ್ದಲ್ಲ, ಹುಣಸೆ ರಸ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಕೋಬೇಕು, ಟೊಮೊಟೊ ಜಾಸ್ತಿ ಹಾಕ್ಕೊಂಡಿದ್ದೀವಲ್ಲ ಆಲ್ರೆಡಿ, ಹಂಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಎಕ್ಸ್ಟ್ರಾ ಹುಣಸೆ ರಸ ಹಾಕ್ಕೊಂಡಿರೋದ್ರಿಂದ ಇದೊಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಟ್ರೆ ಟೇಸ್ಟಿ ನಾಟಿ ಸ್ಟೈಲ್ ಬಸ್ಸಾರು ರೆಡಿ. ಇದಕ್ಕೆ ಮುದ್ದೆ ಇದ್ರೇ ಚೆನ್ನಾಗಿರೋದು. ಅದರಲ್ಲೂ ರಾಗಿ ಮುದ್ದೆನೇ ದಿ ಬೆಸ್ಟು. ಅದಕ್ಕೋಸ್ಕರ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಮುದ್ದೆ ಮಾಡೋದಂದರೆ ಸಖತ್ ಇಷ್ಟ ಫ್ರೆಂಡ್ಸ್. ಇತ್ತೀಚೆಗೆ ನೈಟ್ ಟೈಮು ಮುದ್ದೆ ಮಾಡೋದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀವಿ. ಒಂಥರ ಆರಾಮ್ ಅನಿಸುತ್ತೆ ತಿಂದರೆ. ನಾಟಿ ಸ್ಟೈಲ್ ಬಸ್ಸಾರು ಮುದ್ದೆ ರೆಡಿ ಫ್ರೆಂಡ್ಸ್. ಸೌಂಡ್ ಕಡಿಮೆ ಕೊಡಿ ಗಂಡಪ್ಪ. ಟೇಸ್ಟ್ ಹೇಳಿ. ನೋಡಿಲ್ಲ ನುಗ್ಗೆ ಸ್ವಲ್ಪ ಅಷ್ಟೊತ್ತು ನಾನೇನು ಕತ್ತೆ ಕಾಯ್ತಾ ಇದ್ನಪ್ಪಿ. ನಿನ್ ಕಳ್ಳೆ ಹೊರಿಬೇಕಾರೆ. ಅದು ಯಾವ ಊರು ಸರ್ ಹೇಳು? ಶಿವೂರು ಸಾರು ಫ್ರೆಂಡ್ಸ್.
ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಮಸಾಲೆ ರುಬ್ಬು ಮಾಡೋದಕ್ಕಿಂತ ಚೆನ್ನಾಗಿರ್ತೈತೆ. ಅನ್ನಕ್ಕಂತೂ ಇನ್ನೂ ಸೂಪರ್ ಇರ್ತೈತೆ. ಸಮಾಧಾನ ಆಯ್ತಾ? ಬೆಳಗ್ಗೆಯಿಂದ ಊಟ ಊಟ ಊಟ. ಮುದ್ದೆ ಚೆನ್ನಾಗಿ ಬರ್ತೈತಲ್ಲ. ಕಸರೆ ಬರ್ತೈತಪ್ಪ ಸೊಪ್ಪು. ನುಗ್ಗೆ ಸೊಪ್ಪು ಕೆಲವರು ಕಸರೆ ಬರ್ತೈತೆ ಅಂತಾರೆ ಫ್ರೆಂಡ್ಸ್. ಒಂದು ಸ್ವಲ್ಪನೂ ಕಸರೆ ಬರಲ್ಲ. ನಾಟಿ ಸೊಪ್ಪು ಕಸರೆ ಇರ್ತೈತೆ. ಇದು ಫಾರಮ್ಮ. ಏನಪ್ಪ ನಾನು ಎಲ್ಲ ಸೊಪ್ಪು ಮಾಡಿದ್ದೀನಿ, ನನಗೆ ಯಾವ ಸೊಪ್ಪು ಕಸರೆ ಬರಲ್ಲ. ಅದು ಮಾಡೋ ರೀತಿಯಲ್ಲಿರುತ್ತೆ. ಇಲ್ಲ ನಮ್ಮ ಕೈಯಲ್ಲಿ ಏನೋ ಪವರ್ ಇರಬೇಕು ಕಸರೆ ಬರದೇ ಇರೋ ಥರ. ನಾನು ಬರಲ್ಲ ನಿನ್ನ ಜೊತೆ. ಫ್ರೆಂಡ್ಸ್, ಇದು ನಾಳೆ ಕಡಲೆ ಸಾರಿಗೆ, ಬಿದ್ರ ಕಡಲೆ ಸಾರಿಗೆ ಅವರೆಕಾಳು, ಬಟಾಣಿ, ಹೆಸರು ಕಾಳು, ಕಡಲೆಕಾಳು, ಅಲಸಂದಿ ಕಾಳು, ಹುರುಳಿಕಾಳು ಇಷ್ಟು ತಗೊಂಡಿದ್ದೀನಿ. ಇವಿಷ್ಟನ್ನು ನೆನೆಸಿಟ್ಕೊಳ್ತೀನಿ. ಬೆಳಗ್ಗೆ ಅಷ್ಟಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಎಷ್ಟು ಕಾಳಿದೆ ಅಷ್ಟನ್ನು ಹಾಕ್ಕೋಬಹುದು. ಇನ್ನ ಬೇರೆ ಬೇರೆ ಕಾಳಿದ್ರು ಅದನ್ನು ಹಾಕ್ಕೋಬಹುದು. ಹಸಿ ಕಾಳು ಹಾಕ್ಕೋಬಹುದು. ಆದ್ರೆ ನಮ್ಗೆ ಇಷ್ಟು ಸಾಕು. ಈಗ ವಿಶಿಂಗ್ ಟೈಮ್. ಪೂರ್ವಿಕ್ ಹಾಯ್. ಅದ್ವಿಕ್ ಹಾಯ್. ಶ್ರೇಯಾ ಹಾಯ್. ಶೌರ್ಯ ಹಾಯ್. ನಗ್ಮಾ 17ಕ್ಕೆ ಬರ್ತಾಳೆ. ವಿಶ್ವ ಹ್ಯಾಪಿ ಬರ್ತಡೆ. ಸಮರ್ಥ್ ಹಾಯ್. ಚಂದ್ರಕಲಾ ಸಿಸ್ಟರ್ ಹಾಯ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್. ಗುಡ್ ನೈಟ್.